ನಮಸ್ಕಾರ 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 ವೇದಾಂತು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ಇವತ್ತು ನಾವು ನೋಡ್ತಾ ಇರುವಂತಹ ಚಾಪ್ಟರ್ ಒನ್ ಶಾರ್ಟ್ ವಿಡಿಯೋ. ಇದ್ರಲ್ಲಿ ನೋಡ್ತಾ ಇರುವಂತಹ ಚಾಪ್ಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಮೊದಲನೇ ಈಗ ಇಷ್ಟು ದಿನ ನಾನು NCERT ಪ್ರಕಾರನೇ ಚಾಪ್ಟರ್ಸ್ ಮಾಡ್ಕೊಂತ ಹೋಗಿದ್ದೆ. 6 ಚಾಪ್ಟರ್ ಮುಗ್ದಿತ್ತು. 7ನೇ ಚಾಪ್ಟರ್ ಇದ್ದದ್ದು ನಿಮ್ದು ಆಲ್ಟರ್ನೇಟಿಂಗ್ ಕರೆಂಟ್, AC ಕರೆಂಟ್. ಅದನ್ನ ಈಗ ಮಾಡಿಲ್ಲ, ಡೈರೆಕ್ಟ್ ಆಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನು ಮಾಡ್ತಾ ಇದ್ದೇನೆ. ಆಲ್ಟರ್ನೇಟಿಂಗ್ ಕರೆಂಟ್ ಬಿಟ್ಟು ಇಲ್ಲಿ ಜಂಪ್ ಆಗಿದ್ದಕ್ಕೆ ಯಾಕೆ ಅಂತ ನೀವು ಕೇಳಿದ್ರೆ, ಇಷ್ಟು ದಿನ ನಾವು ಕಲಿತಾ ಇದ್ದದ್ದು ಯಾವ್ದ್ರ ಬಗ್ಗೆ ಆಗಿತ್ತು? ಸಮಥಿಂಗ್ ಎಲೆಕ್ಟ್ರಿಕ್, ಸಮಥಿಂಗ್ ಮ್ಯಾಗ್ನೆಟಿಕ್, ಇದ್ರ ಬಗ್ಗೆನೇ ಕಲಿತಾ ಇದ್ವಿ, ಹೌದಾ? ಇದನ್ನ ಬಿಟ್ಟು ಬೇರೆ ಎಲ್ಲೂ ಹೋಗಿರ್ಲಿಲ್ಲ. ಆ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಎಲ್ಲೂ ಎರಡೂ ಇದ್ರಲ್ಲೇ ಬರುತ್ತೆ ಅಲ್ವಾ? ಹೀಗಾಗಿ ಇದನ್ನು ಮೊದಲು ಮುಗಿಸ್ಕೊಳ್ಳೋಣ, ಅಂದ್ರೆ ಆ ಫ್ಲೋನಲ್ಲಿ ಇದೇವಲ್ವಾ ನಾವು, ಹೀಗಾಗಿ ಅದನ್ನು ಮೊದಲು ಮುಗಿಸ್ಕೊಳ್ಳೋಣ, ಅದಾದ್ಮೇಲೆ ಆಲ್ಟರ್ನೇಟಿಂಗ್ ಕರೆಂಟ್ ಮಾಡೋಣ ಅನ್ನೋದು ನನ್ನ ಒಪಿನಿಯನ್. ಹೀಗಾಗಿ ಇದನ್ನು ಮೊದಲು ಮಾಡ್ಕೋತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋ ನಿಮ್ದು ಆಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ಬರುತ್ತೆ, ಓಕೆನಾ? ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತಂದ್ರೆ ಏನು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತಂದ್ರೆ ನೋಡಿ, ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಲ್ಲದೆ ಇರುವಂತಹ ಪ್ರಪಂಚವನ್ನ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೋಡಿ, ಈಗ ಆಡ್ತಾ ಇದ್ರಿ, ಬಿದ್ಕೊಂಡ್ರಿ, ಕಾಲಿಗೆ ಫ್ರಾಕ್ಚರ್ ಆಯ್ತು, ಮೂಳೆಗೆ. ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಏನಂತಾರೆ? ಎಕ್ಸ್ರೇ ತೆಗೆದು ತೋರ್ಸ್ರಮ್ಮ ಅಂತಾರೆ. ಎಕ್ಸ್ರೇ ತೆಗಿಬೇಕು ಅಂದ್ರೆ ಆ ಎಕ್ಸ್ರೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ನಾನು ಯಾರಿಗಾದ್ರೂ ಕಾಲ್ ಮಾಡಬೇಕು, ಫೋನಿಂದ ಸಿಗ್ನಲ್ ಹೋಗುತ್ತೆ, ಆ ಸಿಗ್ನಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ನಿಮ್ಗೆ ಮನೇಲಿ ಕೂತು ಕೂತು ಬೋರ್ ಆಗ್ತಾ ಇರತ್ತೆ, ಟಿವಿ ಆನ್ ಮಾಡ್ಬೇಕು, ರಿಮೋಟ್ ಹಿಡಿದು ಒತ್ತುತ್ತೀರಾ, ರಿಮೋಟ್ ಇಂದ ಟಿವಿಗೆ ಸಿಗ್ನಲ್ ಹೋಗುತ್ತಲ್ವಾ? ದಟ್ಸ್ ಅಗೇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಅಷ್ಟೇ ಯಾಕೆ, ನಾನ್ ನಿಮ್ಮನ್ನ ನೋಡ್ಬೇಕು, ಅಥವಾ ನನ್ ಮುಂದೆ ಏನ್ ಕಾಣ್ತಾ ಇದೆಯೋ ಅದನ್ನ ನೋಡ್ಬೇಕು. ಅದನ್ನ ನೋಡ್ಬೇಕು ಅಂತಂದ್ರೆ ಅದ್ರ ಮೇಲೆ ಬಿದ್ದಿರುವಂತ ಲೈಟ್ ನನ್ನ ಕಣ್ಣಿಗೆ ಹೋಗ್ಬೇಕು. ಲೈಟ್ ಅಗೇನ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಲ್ಲದೆ ಇರುವಂತಹ ಪ್ರಪಂಚವನ್ನ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬಗ್ಗೆನೇ ನಾವಿವತ್ತು ಕಲಿತಾ ಇರೋದು, ಸರಿನಾ? ಎಕ್ಸಾಮ್ ದೃಷ್ಟಿಯಿಂದ ಏನ್ ಇಂಪಾರ್ಟೆಂಟು ಅದ್ರ ಮೇಲೆ ಜಾಸ್ತಿ ಫೋಕಸ್ ಇರುತ್ತೆ. ಓವರ್ ಆಲ್ ಎಲ್ಲ ಚಾಪ್ಟರ್ನ ತಿಳ್ಕೊತೇವೆ, ಎಲ್ಲ ಚಾಪ್ಟರ್ನ ಫೀಲ್ ಮಾಡ್ತೇವೆ. ಈ ಒನ್ ಶಾರ್ಟ್ ಸೀರೀಸ್ ನಲ್ಲಿ ಏನಿದೆಯೋ ಇದು ಬರೀ ಒನ್ ಶಾರ್ಟ್ ವಿಡಿಯೋಸ್ ಅಲ್ಲ, ಹೆಡ್ ಶಾರ್ಟ್ ವಿಡಿಯೋಸ್. ಹೇಳಿರುವಂತಹ ಪ್ರತಿ ಅಂಶವು ಸೀದಾ ತಲೆಗೆ ಹೋಗುತ್ತೆ. ಸೊ ಎಲ್ಲ ಚಾಪ್ಟರ್ ನಂತೆ ಈ ಚಾಪ್ಟರ್ ನಲ್ಲಿಯೂ ಕೂಡ ನಾನು ಹೇಳಿರುವಂತ ಸೀದಾ ನಿಮ್ ತಲೆಗೆ ಹೋಗುತ್ತೆ, ಮನ್ಸಿಗೆ ಹೋಗುತ್ತೆ, ಆ ಫೀಲ್ ಬರುತ್ತೆ. ಆ ಫಿಸಿಕ್ಸ್ ಇಂದ ಆಹಾ ಫಿಸಿಕ್ಸ್ ಅನ್ನುವಂತ ಫೀಲ್ ಬರುತ್ತೆ, ಸರಿನಾ? ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಇವತ್ತಿನ ಚಾಪ್ಟರ್ ಅನ್ನ ಶುರು ಮಾಡೋಣ. ನಾವು ಈ ಚಾಪ್ಟರ್ ನಲ್ಲಿ NCERT ಪ್ರಕಾರ ಹೋಗ್ತಿದ್ದೇವೆ. ಈ ಚಾಪ್ಟರ್ ನಲ್ಲಿ ನಿಮ್ಗೆ ಮೊದಲು ಕೊಟ್ಟಿರುವಂತಹ ಟಾಪಿಕ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಆಲ್ರೆಡಿ ನೀವು ಕರೆಂಟ್ ಬಗ್ಗೆ ತಿಳ್ಕೊಂಡಿರ್ತಾರೆ, ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ತಿಳ್ಕೊಂಡಿರ್ತಾರೆ. ಇದೇನಿದು ಕರ್ಮದ್ದು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದ್ರೆ ನೋಡೋಣ ಬನ್ನಿ. ಇವಾಗ ನಮ್ಮ ಹತ್ರ ಒಂದು ಕೆಪಾಸಿಟರ್ ಇದೆ, ಓಕೆನಾ? ಈ ಕೆಪಾಸಿಟರ್ನ ನಾನೊಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ಕೋತೀನಿ. ಓಕೆ, ಬ್ಯಾಟ್ರಿ ಕನೆಕ್ಟ್ ಮಾಡ್ಕೋತೀನಿ. ಒಂದು ಸ್ವಿಚ್ ಬಿಡ್ಸೋಣ ಅಲ್ವಾ? ಒಂದು ಸ್ವಿಚ್ ಹಾಕೊಳ್ಳೋಣ, ಸರಿನಾ? ಒಂದು ಸ್ವಿಚ್ ಹಾಕೊಂಡಿದ್ದೇನೆ. ಓಕೆ, ಈಗ ಸದ್ಯ ಈ ಕೆಪಾಸಿಟರ್ ಅಲ್ಲಿ ಏನು ಚಾರ್ಜ್ ಇಲ್ಲ. ಓಕೆ, ಈ ಕೆಪಾಸಿಟರ್ ತನ್ನ ಪಾಡಿಗೆ ತಾನೆ, ಜಸ್ಟ್ ನಾನು ಕನೆಕ್ಟ್ ಮಾಡಿದ್ದೀನಿ, ಓಪನ್ ಸರ್ಕ್ಯೂಟ್ ಇದೆ. ನಾನು ಸ್ವಿಚ್ ಹಾಕಿದ ತಕ್ಷಣ ಏನಾಗುತ್ತೆ ಅನ್ನೋದನ್ನ ನೀವು ಸ್ಲೋ ಮೋಷನ್ ನಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕು. ಫಾಸ್ಟ್ ಆಗಿ ಇಮ್ಯಾಜಿನ್ ಮಾಡ್ಕೊಂಡ್ರೆ ಸ್ವಿಚ್ ಹಾಕಿದ ತಕ್ಷಣ ಏನಾಗುತ್ತೆ? ಇದು ಪಾಸಿಟಿವ್ ಕನೆಕ್ಟ್ ಇದೆ, ಸೊ ಈ ಪ್ಲೇಟ್ ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಇದು ನೆಗೆಟಿವ್ ಕನೆಕ್ಟ್ ಇದೆ, ಈ ಪ್ಲೇಟ್ ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಬಟ್ ಈ ಪ್ರೊಸೆಸ್ ಅನ್ನೇ ನಾವು ಸ್ಲೋ ಮೋಷನ್ ನಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕು. ಸ್ಲೋ ಮೋಷನ್, ರಿಮೆಂಬರ್, ಸ್ಲೋ ಮೋಷನ್. ನಾನು ಈ ಸ್ವಿಚ್ ಅನ್ನ ಜಾಯಿಂಟ್ ಮಾಡಿದೆ, ಓಕೆ? ನಾ ಸ್ವಿಚ್ ಅನ್ನ ಆನ್ ಮಾಡಿದೆ. ಸಪೋಸ್ ಸ್ವಿಚ್ ಅನ್ನ ನಾನು ಆನ್ ಮಾಡಿದೆ, ಈಗ ಕನೆಕ್ಟ್ ಆಯ್ತು, ಹೌದಾ? ಕನೆಕ್ಟ್ ಆದ್ಮೇಲೆ ಇಲ್ಲಿಂದ ಏನಾಗುತ್ತೆ? ಕೆಪಾಸಿಟರ್ ಚಾರ್ಜ್ ಆಗೋಕ್ ಸ್ಟಾರ್ಟ್ ಆಗುತ್ತೆ. ಈ ಪ್ಲೇಟ್ ಈಗ ಸದ್ಯಕ್ಕೆ ಸ್ವಿಚ್ ಮಾಡೋಕ್ಕಿಂತ ಮೊದಲು ಈ ಪ್ಲೇಟ್ ನಲ್ಲಿ ಯಾವ್ದಾದ್ರು ಚಾರ್ಜ್ ಇತ್ತಾ? ಇಲ್ಲ. ಸ್ವಿಚ್ ಮಾಡಿದ ತಕ್ಷಣ, ಸ್ವಿಚ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲಿಗೆ ಪಾಸಿಟಿವ್ ಚಾರ್ಜಸ್ ಬರುತ್ತೆ. ಹೆಂಗ್ ಬರುತ್ತೆ ಪಾಸಿಟಿವ್ ಚಾರ್ಜ್? ಯಾಕಂದ್ರೆ ಇದು ಬ್ಯಾಟರಿಯ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಇದೆ. ಮೊದ್ಲಿಲ್ಲಾಗಿತ್ತು, ಈಗ ಬಂತು, ತನ್ನಿಂತಾನೆ ಬಂತ? ಇಲ್ಲ. ಇಲ್ಲಿಂದ ಚಾರ್ಜಸ್ ಏನಾಗುತ್ತೆ? ಇಲ್ಲಿವರೆಗೂ ಫ್ಲೋ ಆಗುತ್ತೆ. ಪಾಸಿಟಿವ್ ಚಾರ್ಜ್ ಬಗ್ಗೆ ಹೇಳೋದಾದ್ರೆ ಇಲ್ಲಿರುವ ಪಾಸಿಟಿವ್ ಚಾರ್ಜಸ್ ಫ್ಲೋ ಆಗುತ್ತೆ, ಹಾಗೆ ಈ ಪ್ಲೇಟ್ ಮೇಲೆ ಹೋಗಿ ಕಲೆಕ್ಟ್ ಆಗುತ್ತೆ, ಸರಿನಾ? ಪ್ಲೇಟ್ ಮೇಲೆ ಹೋಗಿ ಕಲೆಕ್ಟ್ ಆಗುತ್ತೆ. ಅದೇ ರೀತಿ ಇಲ್ಲಿರುವಂತಹ ನೆಗೆಟಿವ್ ಚಾರ್ಜಸ್ ಇಲ್ಲಿಂದ ಹೋಗಿ 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 ಈ ಪ್ಲೇಟ್ ನಲ್ಲಿ ಕಲೆಕ್ಟ್ ಆಗುತ್ತೆ, ಓಕೆನಾ? ಇಷ್ಟಾಗತ್ತೆ ಇಲ್ಲಿ. ಇವಾಗ ಆ ಇದು ಟಚ್ ಮಾಡಿರುವಂತ ಇನ್ಸ್ಟಂಟ್, ಇದನ್ನ ಆನ್ ಮಾಡಿರುವಂತ ಇನ್ಸ್ಟಂಟ್ ಅನ್ನ ನೀವು ಸ್ಲೋ ಮೋಷನ್ ನಲ್ಲಿ ಇಮ್ಯಾಜಿನ್ ಮಾಡಿದ್ರೆ, ಈ ಕೆಪಾಸಿಟರ್ ಕಂಪ್ಲೀಟ್ ಆಗಿ ಚಾರ್ಜ್ ಆಗೋವರೆಗೂ, ಮೊದಲು ಕೆಪಾಸಿಟರ್ ಚಾರ್ಜ್ ಇರಲಿಲ್ಲ, ಇವಾಗ ಚಾರ್ಜ್ ಆಗಿದೆ. ಸೊ ಆ ಚಾರ್ಜ್ ಆಗುವ ಆ ಸ್ಮಾಲ್ ಟೈಮ್ ಏನಿದೆಯೋ, ಆ ಟೈಮ್ ಅನ್ನ ನೀವು ಸ್ಲೋ ಮೋಷನ್ ನಲ್ಲಿ ನೋಡಿದ್ರೆ, ಆ ಟೈಮ್ ನಲ್ಲಿ, ಆ ಒಂದು ಚಿಕ್ಕ ಟೈಮ್ ನಲ್ಲಿ ಇಲ್ಲಿಂದ ಪಾಸಿಟಿವ್ ಚಾರ್ಜಸ್ ಫ್ಲೋ ಆಗಿರುತ್ತೆ, ಈ ವೈರ್ ಮೂಲಕ ನೆಗೆಟಿವ್ ಚಾರ್ಜಸ್ ಫ್ಲೋ ಆಗಿರುತ್ತೆ. ಆ ಇನ್ಸ್ಟಂಟ್ ನಲ್ಲಿ, ಆ ಒಂದು ಗಳಿಗೆಯಲ್ಲಿ ಈ ವೈರ್ ನಲ್ಲಿ ಕರೆಂಟ್ ಇರುತ್ತೆ, ಹೌದಾ? ಈ ವೈರ್ ಅಲ್ಲೂ ಕರೆಂಟ್ ಇರುತ್ತೆ, ಅದೇ ರೀತಿ ಈ ವೈರ್ ನಲ್ಲೂ ಕರೆಂಟ್ ಇರುತ್ತೆ. ಕ್ಲಿಯರಾ?
ಈ ಸ್ಟೀಲ್ ವೈರ್ ಅಲ್ಲಿ ಇರೋ ಕರೆಂಟು ಅಥವಾ ಆ ಟೈಮ್ ಅಲ್ಲಿ ಈ ವೈರ್ ಅಲ್ಲಿ ಇರುವಂತ ಕರೆಂಟ್ ಯಾವ್ದಿದು? ಇಲ್ಲಿ ಏನಾಗುತ್ತೆ, ಚಾರ್ಜಸ್ ಫ್ಲೋ ಆಗುತ್ತೆ. ಚಾರ್ಜಸ್ ಫ್ಲೋ ಆಗೋದನ್ನೇ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ, ಹೌದಾ? ಬಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಮಿಡಲ್ ಪಾರ್ಟ್ ನಲ್ಲಿ ಕೆಪಾಸಿಟರ್ ನ ಈ ಮಧ್ಯೆ ಇರೋ ಜಾಗ ಇದೆಯಲ್ವಾ, ಖಾಲಿ ಜಾಗ ಇದೆಯಲ್ವಾ, ಅಲ್ಲಿ ಚಾರ್ಜಸ್ ಫ್ಲೋ ಆಗತ್ತಾ? ಅಲ್ಲಿ ಚಾರ್ಜ್ ಫ್ಲೋ ಆಗಲ್ಲ. ಬಟ್ ಅಲ್ಲಿ ಯಾವ್ದಾದ್ರು ಇಲ್ಲಿ ಚಾರ್ಜಸ್ ಫ್ಲೋ ಆಗಲ್ಲ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಇರಲ್ಲ, ಬಟ್ ಬೇರೆ ಯಾವ್ದಾದ್ರು ಕರೆಂಟ್ ಇರತ್ತಾ ಅಂತ ಕೇಳಿದ್ರೆ ಹೌದು, ಇರತ್ತೆ. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಲ್ಲಿ ಇರತ್ತೆ. ಓಕೆನಾ? ಅಲ್ಲಿ ಯಾವ ಕರೆಂಟ್ ಇರತ್ತೆ? ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಲ್ಲಿ ಇರತ್ತೆ. ಸೊ ಇದರಲ್ಲಿರುವಂತ ಕರೆಂಟ್ ಏನಿದೆ ಅದು ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಏನು ಡಿಸ್ಪ್ಲೇಸ್ಮೆಂಟ್ ಕರೆಂಟು? ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಜಸ್ಟ್ ಇಷ್ಟನ್ನ ತಿಳ್ಕೊಳ್ಳಿ. ಇವಾಗ ಈ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಮೇಲೆ ನಿಮ್ಗೆ ಕ್ವಶನ್ ಏನ್ ಕೇಳ್ತಾರೆ ಅಂತ ನೋಡೋಣ. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದ್ರೆ ಏನು, ಅದರ ಎಕ್ಸ್ಪ್ರೆಷನ್ ಬರೀರಿ ಅಂತ ಕೇಳ್ತಾರೆ. ಓಕೆನಾ? ಇಲ್ಲಿ ಮಿಡ್ಲ್ ಜಾಗದಲ್ಲಿ ಏನ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇರುತ್ತೋ ಅದಂದ್ರೆ ಏನು ಅಂತ ಕೇಳ್ತಾರೆ. ಏನು ಆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದ್ರೆ? ಆಕ್ಚುಲಿ ಅಲ್ಲಿ ಏನಾಗುತ್ತೆ, ಈಗ ಮತ್ತೆ ಆ ಸಿಚುವೇಶನ್ ಅನ್ನ ನೀವು ಸ್ಲೋ ಮೋಷನ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕು. ಚಾರ್ಜ್ ಇಲ್ಲಿಂದ ಬಂದು ಕಲೆಕ್ಟ್ ಆಗೋಕ್ ಶುರುವಾಗಿದೆ, ಪೂರ್ತಿ ಆಗಿಲ್ಲ, ಕಲೆಕ್ಟ್ ಆಗ್ತಾ ಇದೆ. ಆ ಪ್ರೊಸೀಜರ್ ನಲ್ಲಿ ಕಲೆಕ್ಟ್ ಆಗ್ತಾ ಇರ್ಬೇಕಾದ್ರೆ ಇಲ್ಲಿ ಚಾರ್ಜ್ ಬಂದು ಕಲೆಕ್ಟ್ ಆಗ್ತಾ ಇರ್ಬೇಕಾದ್ರೆ ಇಲ್ಲಿ ಪಾಸಿಟಿವ್ ಚಾರ್ಜಸ್ ಮೊದಲು 1 ಬಂತು, ಆಮೇಲೆ 2 ಬಂತು, ಆಮೇಲೆ 3 ಬಂತು, ಈ ರೀತಿ ಕಲೆಕ್ಷನ್ ಆಗ್ತಾ ಇದೆ. ಅದೇ ರೀತಿ ಇಲ್ಲಿ ಪಾಸಿಟಿವ್ ಚಾರ್ಜ್ 1 ಬಂತು ಅಂದ್ರೆ ಇಲ್ಲಿ ಒಂದು ನೆಗೆಟಿವ್ ಚಾರ್ಜ್ ಬಂದಿರುತ್ತೆ. ಇಲ್ಲಿ 2ನೇ ಪಾಸಿಟಿವ್ ಚಾರ್ಜ್ ಅಂದ್ರೆ ಇಲ್ಲಿ 2ನೇ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ಅದೇ ರೀತಿ ಇಲ್ಲಿ ಚಾರ್ಜ್ ಕಲೆಕ್ಷನ್ ಆಗ್ತಾ ಇದೆ ಅಂದ್ಮೇಲೆ ಇದರ ಮಿಡ್ಲ್ ನಲ್ಲಿರುವಂತಹ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆಯೋ, ಇಲ್ಲಿ ಪಾಸಿಟಿವ್ ಚಾರ್ಜ್ ಕಲೆಕ್ಟ್ ಆಗುತ್ತೆ, ಇಲ್ಲಿ ನೆಗೆಟಿವ್ ಅಂದ್ರೆ ಈ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಆ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆಯೋ ಅದು ಪ್ರತಿ ಕ್ಷಣ ಚೇಂಜ್ ಆಗ್ತಾ ಇರುತ್ತೆ. ಟೈಮ್ ಜೊತೆಗೆ ಆ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆಯೋ ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ಚೇಂಜ್ ಆಗ್ತಾ ಇರುವಂತಹ ಎಲೆಕ್ಟ್ರಿಕ್ ಫೀಲ್ಡ್, ಟೈಮ್ ಜೊತೆಗೆ ಇಲ್ಲಿ ಏನ್ ಎಲೆಕ್ಟ್ರಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇದೆಯೋ ಆ ಎಲೆಕ್ಟ್ರಿಕ್ ಫೀಲ್ಡ್ ನಿಂದ, ಚೇಂಜ್ ಆಗ್ತಾ ಇರುವಂತಹ ಎಲೆಕ್ಟ್ರಿಕ್ ಫೀಲ್ಡ್ ನಿಂದ ಇಲ್ಲಿ ಉಂಟಾಗಿರುವಂತಹ ಕರೆಂಟ್ ಅನ್ನ ನಾವು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಕರಿತೀವಿ. ಅಗೇನ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಮತ್ತೆ ಹೇಳ್ತಾ ಇದ್ದೇನೆ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಏನಿದೆಯೋ ಇದಕ್ಕೆ ಡಿಸ್ಪ್ಲೇಸ್ಮೆಂಟ್ ಕರೆಂಟಿಗೆ ಯಾರು ಕಾರಣ? ಇಲ್ಲಿ ಚೇಂಜ್ ಆಗ್ತಾ ಇರುವಂತಹ, ಟೈಮ್ ಜೊತೆಗೆ ವೇರಿ ಆಗ್ತಾ ಇರುವಂತಹ ಎಲೆಕ್ಟ್ರಿಕ್ ಫೀಲ್ಡ್ ಕಾರಣ. ಇಲ್ಲಿರುವಂತಹ ವೈರ್ ಅಲ್ಲಿ ಹರಿಯುವಂತಹ ಎಲೆಕ್ಟ್ರಿಕ್ ಕರೆಂಟ್ಗೆ ಯಾರು ಕಾರಣ? ಚಾರ್ಜ್ ಫ್ಲೋ ಆಗ್ತಾ ಇರೋದು ಕಾರಣ. ಎಲೆಕ್ಟ್ರಿಕ್ ಕರೆಂಟ್ ಬೇಕು ಅಂದ್ರೆ ಚಾರ್ಜ್ ಫ್ಲೋ ಆಗಬೇಕು. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಆಗಬೇಕು ಅಂದ್ರೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ಟೈಮ್ ಜೊತೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇರಬೇಕು. ಕ್ಲಿಯರಾ? ಈಗ ಈ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಏನಿದೆಯೋ ಇದಕ್ಕೆ ಎಕ್ಸ್ಪ್ರೆಷನ್ ಅನ್ನ ಬರೆಯೋಣ. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ಗೆ ಎಕ್ಸ್ಪ್ರೆಷನ್ ಏನಿರುತ್ತೆ? ಕರೆಂಟ್ ಅನ್ನ ಐ ನಿಂದ ಸೂಚಿಸ್ತಾರೆ, ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನ ಐ ಡಿ ನಿಂದ ಸೂಚಿಸೋಣ. ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಇಂಟು ಎಲೆಕ್ಟ್ರಿಕ್ ಫ್ಲಕ್ಸ್. ಎಲೆಕ್ಟ್ರಿಕ್ ಫ್ಲಕ್ಸ್, ಈ ಫ್ಲಕ್ಸ್ ಏನಿದೆ ಅದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಲ್ಲ, ಎಲೆಕ್ಟ್ರಿಕ್ ಫ್ಲಕ್ಸ್. ಆ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಸೂಚಿಸೋದಕ್ಕೋಸ್ಕರ ಫ್ಲಕ್ಸ್ ಅಂತ ಬರೆದು ಕೆಳಗಡೆಗೆ ಸಬ್ಸ್ಕ್ರಿಪ್ಟ್ ಅಲ್ಲಿ ಇ ಅಂತ ಬರೀರಿ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಚೇಂಜ್ ಆಗುತ್ತೆ ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಕೂಡ ಏನಾಗುತ್ತೆ? ಚೇಂಜ್ ಆಗ್ತಾ ಇರುತ್ತೆ, ವಿತ್ ಟೈಮ್ ಚೇಂಜ್ ಆಗ್ತಾ ಇರುತ್ತೆ, ಹೌದಾ? ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ನಾವು ಡಿ ಬೈ ಡಿ ಟಿ ಇಂದ ಹೇಳ್ಬಹುದು, ಹೌದಾ? ಇಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಚೇಂಜ್ ಆಗ್ತಾ ಇದೆ, ಆ ಎಲೆಕ್ಟ್ರಿಕ್ ಫ್ಲಕ್ಸ್ ಚೇಂಜ್ ಆಗ್ತಾ ಇರೋದ್ರಿಂದ ಕರೆಂಟ್ ಏನ್ ಸಿಕ್ಕಿದೆಯೋ ಅದು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ. ಈ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇನ್ ಎಸ್ ಐ ಯೂನಿಟ್ ಹೇಳ್ರಿ ಅಂದ್ರೆ ಏನ್ ಹೇಳ್ತೀರಾ? ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಈಸ್ ಆಲ್ಸೋ ಕರೆಂಟ್, ಹೌದಾ? ಸೊ ಕರೆಂಟ್ ಇನ್ ಎಸ್ ಐ ಯೂನಿಟ್ ಇದಕ್ಕೂ ಇರುತ್ತೆ, ಆದ್ರೆ ಎಸ್ ಐ ಯೂನಿಟ್ ಆಂಪಿಯರ್. ಓಕೆ, ಆಂಪಿಯರ್. ಕ್ಲಿಯರ್? ಎಕ್ಸಾಮ್ ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದ್ರೆ ಏನು ಅಂತ ಕೇಳ್ತಾರೆ, ಅರ್ಥ ಮಾಡ್ಕೊಂಡಿದ್ರೆ ಈಗ ನೀವು ಅದನ್ನ ಈಸಿಯಾಗಿ ಹೇಳ್ತೀರಾ. ಅದಕ್ಕೆ ಎಕ್ಸ್ಪ್ರೆಷನ್ ಬರೀರಿ ಅಂತ ಕೇಳ್ತಾರೆ, ಸಿಂಪಲ್ ಆಗಿರುವಂತಹ ಈ ಎಕ್ಸ್ಪ್ರೆಷನ್ ಅನ್ನ ಬರೆದ್ರೆ ಆಯ್ತು. ಕೆಲವೊಮ್ಮೆ ಏನ್ ಕೇಳ್ತಾರಪ್ಪ ಅಂತಂದ್ರೆ ಎಕ್ಸ್ಪ್ರೆಷನ್ ಬರೀರಿ ಅಂತ ಕೇಳ್ತಾರೆ, ಹಾಗೆ ಇದರಲ್ಲಿರುವಂತ ಟರ್ಮ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಓಕೆನಾ? ಐ ಡಿ ಅಂತಂದ್ರೆ ಏನು? ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಎಪ್ಸಿಲಾನ್ ನಾಟ್ ಅಂತಂದ್ರೆ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಇಲ್ಲಿ ಫೈ ಇ ಅಂತ ಬರ್ದಿದ್ದೇನೆ ಅಲ್ವಾ, ಇದಂತಂದ್ರೆ ಏನು? ಫ್ಲಕ್ಸ್ ಇ ಅಂತ ಬರ್ದಿದ್ದೇನೆ. ಇದಂತಂದ್ರೆ ಏನು? ಎಲೆಕ್ಟ್ರಿಕ್ ಫ್ಲಕ್ಸ್. ಡಿ ಫ್ಲಕ್ಸ್ ಬೈ ಡಿ ಟಿ ಅಂತಂದ್ರೆ ಏನು? ಎಲೆಕ್ಟ್ರಿಕ್ ಫ್ಲಕ್ಸ್ ವಿಚ್ ಇಸ್ ವೇರಿಯಿಂಗ್ ವಿತ್ ಟೈಮ್, ಹೌದಾ? ಅಥವಾ ಟೈಮ್ ಡೆರಿವೇಟಿವ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಥವಾ ರೇಟ್ ಆಫ್ ಚೇಂಜ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್, ಏನ್ ಬೇಕಾದ್ರೂ ಹೇಳ್ಬೋದು, ಎಲ್ಲ ಒಂದೇ, ಸರಿನಾ? ಸೊ ಈ ರೀತಿ ಬರ್ದು ಅದರ ಟರ್ಮ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಕ್ಲಿಯರ್ ಆಗಿ ನಿಮ್ಗೆ 2 ಮಾರ್ಕ್ ಬರುತ್ತೆ. ಮತ್ತೆ ನೆನಪಿರ್ಲಿ, ನಿಮಗೆ ಈ ಚಾಪ್ಟರ್ ಇದೆ ಅಲ್ವಾ, ಇದರಿಂದ ಟೋಟಲ್ ಬರೋದೇ 3 ಮಾರ್ಕ್. ಆ ಟೋಟಲ್ ಬರೋ 3 ಮಾರ್ಕ್ ಅಲ್ಲಿ ಒಂದು 1 ಮಾರ್ಕಿನ ಕ್ವಶನ್ ಇರುತ್ತೆ, ಹಾಗೆ ಇನ್ನೊಂದು 2 ಮಾರ್ಕಿನ ಕ್ವಶನ್ ಇರುತ್ತೆ. 3 ಮಾರ್ಕಿಂದು ಇರಲ್ಲ, 5 ಮಾರ್ಕಿಂದು ಇರಲ್ಲ. ಹೀಗಾಗಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಅಂತೂ ಇಲ್ವೇ ಇಲ್ಲ.
ನಾನು ಹೇಳ್ತಾ ಇರುವಂತ ಕ್ಲಾಸ್ ನಿಮಗೆ ಅರ್ಥ ಆಗ್ತಾ ಇದೆ, ಇದರಿಂದ ನಿಮ್ ಲೈಫ್ ಅಲ್ಲಿ ಏನೋ ಒಂದು ವ್ಯಾಲ್ಯೂ ಆಡ್ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ನಿಮ್ ಫ್ರೆಂಡ್ಸ್ ಜೊತೆಗೆ ಇದನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇದೆಲ್ಲ ಆಯ್ತು. ನಿಮ್ಗೆ ಆಲ್ರೆಡಿ ಈ ಆಂಪಿಯರ್ ಸರ್ಕಿಟಲ್ ಲಾ ಬಗ್ಗೆ ತಿಳ್ಕೊಂಡೇ ಇರ್ತೀರಾ. ಆಂಪಿಯರ್ ಸರ್ಕಿಟಲ್ ಲಾ ಅನ್ನ ಯಾವ ರೀತಿ ಬರೀತೀರಾ? ಈ ರೀತಿಯಾಗಿ ಬರೀತೀರಾ, ಹೌದಾ? ಬಿ ಡಾಟ್ ಡಿ ಎಲ್ ಅಂತ ಬರೀತೀರಾ. ಬಿ ಡಾಟ್ ಡಿ ಎಲ್ ಅಂತಂದ್ರೆ, ಡಿ ಎಲ್ ಅಂತಂದ್ರೆ ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಲೈನ್ ಯಾವ ರೀತಿ ಇರಬೇಕು? ಕ್ಲೋಸ್ಡ್ ಆಗಿರಬೇಕು, ಹೌದಾ? ಸೊ ಅದನ್ನ ಕ್ಲೋಸ್ ಮಾಡಿದ್ದೇನೆ. ಸೊ ಈ ರೀತಿಯಾಗಿ ಬರ್ಕೋತೀರಾ, ವಿಚ್ ಇಸ್ ಈಕ್ವಲ್ ಟು ಆಂಪಿಯರ್ ಸರ್ಕಿಟಲ್ ಲಾ ಪ್ರಕಾರ ಮ್ಯೂ ನಾಟ್ ಐ ಆಗಿರುತ್ತೆ, ಹೌದಾ? ಮ್ಯೂ ನಾಟ್ ಐ ಆಗಿರುತ್ತೆ. ಇದು ನಿಮ್ಮ ಆಂಪಿಯರ್ ಸರ್ಕಿಟಲ್ ಲಾ. ಇದಂತೂ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ, ಹೀಗಾಗಿ ನೀವು ನೆನ್ಪಿಟ್ಕೊಂಡೇ ಇರ್ತೀರಾ, ಮರಿಯಲ್ಲ ಇದನ್ನ. ಇದರಲ್ಲಿ ಐ ಅಂತಂದ್ರೆ ಏನು? ಐ ಅಂತಂದ್ರೆ ಎನ್ಕ್ಲೋಸ್ಡ್ ಕರೆಂಟ್, ಹೌದಾ? ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಇನ್ನೊಂದು ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಓಕೆ, ಈಗ ಬಿ ಡಾಟ್ ಡಿ ಎಲ್, ಈ ಸಿಚುವೇಶನ್ ನಲ್ಲಿ ಬಿ ಡಾಟ್ ಡಿ ಎಲ್ ಅನ್ನ ಅಪ್ಲೈ ಮಾಡೋಣ. ಓಕೆನಾ? ನಾವು ಇದರಲ್ಲಿ ಕ್ಲೋಸ್ಡ್ ಲೂಪ್ ತಗೋಬೇಕಲ್ವಾ? ನಾವು ಇದನ್ನ ತಗೊಳ್ಳೋಣ. ಕ್ಲೋಸ್ಡ್ ಲೂಪ್ ಆಗಿ ಇಡೀ ಸರ್ಕಿಟ್ ಅನ್ನ ಕನ್ಸಿಡರ್ ಮಾಡಿ. ಓಕೆ, ಇಡೀ ಸರ್ಕಿಟ್ ಅನ್ನ ಕ್ಲೋಸ್ಡ್ ಲೂಪ್ ಆಗಿ ಕನ್ಸಿಡರ್ ಮಾಡೋಣ. ಇಡೀ ಸರ್ಕಿಟ್ ಅನ್ನ ಕ್ಲೋಸ್ಡ್ ಲೂಪ್ ಆಗಿ ಕನ್ಸಿಡರ್ ಮಾಡಿ ಇದೇ ಫಾರ್ಮುಲಾ ಹಾಕೋದಾದ್ರೆ ಈ ರೀತಿಯಾಗಿ ಆಗತ್ತೆ. ಬಿ ಡಾಟ್ ಡಿ ಎಲ್ ಇಸ್ ಈಕ್ವಲ್ ಟು, ಈ ರೀತಿಯಾಗಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಇಂಟು ಕರೆಂಟ್ ಯಾವ್ಯಾವ್ದಿದೆ ಅಂತ ಹೇಳ್ಬೇಕು. ನಾವು ಇಡೀ ಇದನ್ನ ಜಾಗವನ್ನ ಕನ್ಸಿಡರ್ ಮಾಡಿದ್ದೇವೆ ಅಂತಂದ್ರೆ ಇಲ್ಲಿ ಕರೆಂಟ್ ಯಾವ್ಯಾವ್ದಿದೆ? ಒಂದು ಕರೆಂಟು ವೈರಲ್ಲಿ ಹರಿಯೋದಿದೆ, ಹೌದಾ? ಒಂದು ಕರೆಂಟು ವೈರಲ್ಲಿ ಹರಿಯುವಂತ ಕರೆಂಟ್ ಇದೆ, ಅದು ಈ ಸರ್ಕಿಟ್ ಅಲ್ಲಿ ಆಗತ್ತೆ ಆ ಕ್ಷಣದಲ್ಲಿ, ಹೌದಾ? ಈ ಚಾರ್ಜ್ ಆಗ್ತಾ ಇರುವಂತ ಕ್ಷಣದಲ್ಲಿ ಒಂದು ಕರೆಂಟ್ ವೈರ್ ಅಲ್ಲಿ ಇರುತ್ತೆ, ಹೌದಾ? ಅದೇ ಕರೆಂಟ್ ಇಲ್ಲಿ ಕೂಡ ಇರೋದು, ಹೌದಾ? ಸೊ ಆ ಕರೆಂಟ್ ಇಲ್ಲಿರುತ್ತೆ, ಆ ವೈರ್ ಗಳಲ್ಲಿ ಕರೆಂಟ್ ಇರುತ್ತೆ, ಐ ಕರೆಂಟ್ ಇರುತ್ತೆ. ಹಾಗೆ ಆ ಐ ಕರೆಂಟ್ ಅಂದ್ರೆ ನಾವು ಅದನ್ನ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿಬಹುದು, ಐ ಇ ಅಂತ ಬೇಕಾದ್ರೂ ಕರ್ಕೊಳ್ಳೋಣ ಸದ್ಯಕ್ಕೆ. ಹಾಗೆ ಇನ್ನೊಂದು ಏನಿರತ್ತಪ್ಪ ಅಂತಂದ್ರೆ, ಇನ್ನೊಂದು ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇರುತ್ತೆ, ಹೌದಾ? ಸೊ ಎರಡು ರೀತಿ ಕರೆಂಟ್ ಇರುತ್ತೆ ಇಲ್ಲಿ. ಇದು ಸ್ಮಾಲ್ ಅಂತ ತಗೊಂಡಿದ್ದೇವೆ ಅಂದ್ರೆ ಇಲ್ಲೂ ಬೇಕಾದ್ರೆ ನಾವು ಸ್ಮಾಲ್ ತಗೋಬಹುದು, ಕ್ಯಾಪಿಟಲ್ ಆದ್ರೂ ತಗೋಬಹುದು, ನಮ್ ಇಷ್ಟ, ಹೇಗ್ ಬೇಕಾದ್ರೂ ತಗೋಬಹುದು, ಸರಿನಾ? ಬಟ್ ಬುಕ್ ನಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ? ಬುಕ್ ನಲ್ಲಿ ಇದೇ ಕೊಟ್ಟಿದ್ದಾರೆ, ಏನು ಸ್ಮಾಲ್ ಇಂದ ಕೊಟ್ಟಿದ್ದಾರೆ. ಇವಾಗ ಸ್ಮಾಲೇ ತಗೊಳ್ಳೋಣ. ಓಕೆ, ಸೊ ಇಲ್ಲಿ ಕಂಡಕ್ಷನ್, ಇಲೆಕ್ಟ್ರಾನ್ ನ ಕಂಡಕ್ಷನ್ ಗಳಿಂದ ಆಗುವಂತ ಅಥವಾ ಚಾರ್ಜ್ ನ ಕಂಡಕ್ಷನ್ ಅಥವಾ ಕಂಡಕ್ಟರ್ ಒಳಗಡೆ ಇರುವಂತ ಕರೆಂಟ್ ಅನ್ನ ನಾವು ಐ ಸಿ ಅಂತ ಕರ್ಕೊಳ್ಳೋಣ. ಓಕೆ, ಅದೇ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಸ್ಮಾಲ್ ಐ ಸಿ ಆ ರೀತಿ ಕರ್ಕೊಂಡಿದ್ದಾರೆ. ಹಾಗೆ ಇದನ್ನ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನ ಐ ಡಿ ಅಂತ ಕರ್ಕೊಳ್ಳೋಣ. ಓಕೆ, ಸೊ ಈಗ ಇಲ್ಲಿ ಎನ್ಕ್ಲೋಸ್ಡ್ ಕರೆಂಟ್, ಈ ಲೂಪ್ ನ ಒಳಗಡೆ ಇರುವಂತಹ ಕರೆಂಟ್ ಎನ್ಕ್ಲೋಸ್ಡ್ ಕರೆಂಟ್. ಸೊ ನಾವ್ ಇದನ್ನ ಹೇಗ್ ಬರ್ಕೋಬಹುದು? ಎರಡು ರೀತಿ ಕರೆಂಟ್ ಇದೆ, ಒಂದು ಇದಿದೆ ಮತ್ತೆ ಇದಿದೆ, ಹೌದಾ? ಕರೆಂಟ್ ಜಾಗದಲ್ಲಿ ಐ ಸಿ ಪ್ಲಸ್ ಐ ಡಿ ಅಂತ ಬರ್ಕೋಬಹುದು. ಕ್ಲಿಯರ್? ಈಗ ಐ ಡಿ ಅಂತಂದ್ರೆ ಏನು? ಐ ಡಿ ಅಂತಂದ್ರೆ ಇದು, ಹೌದಾ? ಸೊ ಐ ಡಿ ಜಾಗದಲ್ಲಿ ಅದನ್ನ ಬರೆದ್ಬಿಡಿ. ಆಪ್ಸಿಲನ್ ನಾಟ್ ಡಿ ಫ್ಲಕ್ಸ್, ಎಲೆಕ್ಟ್ರಿಕ್ ಫ್ಲಕ್ಸ್ ತಾನೆ, ಸೊ ಹೀಗೆ ಬರಿಬೇಕು, ಡಿವೈಡೆಡ್ ಬೈ ಡಿ ಟಿ. ಕ್ಲಿಯರಾ? ಇವಾಗ ಇದೇನಿದೆಯೋ ನಿಮಗೆ ಇಲ್ಲಿ ಏನು ಸಿಕ್ತೋ ಇದನ್ನೇ ಆಂಪಿಯರ್ ಮ್ಯಾಕ್ಸ್ವೆಲ್ ಇಕ್ವೇಶನ್ ಅಂತ ಕರಿತೀವಿ. ಓಕೆನಾ? ನಮ್ಗೆಲ್ಲ ಗೊತ್ತಿರೋದೆ, ಇದು ಗೊತ್ತಿರೋದೇ ಇತ್ತು, ಇದು ಗೊತ್ತಿರೋದೇ ಇತ್ತು, ಅದನ್ನೇ ಇಲ್ಲಿ ಹಾಕೊಂಡ್ವಿ ಅಷ್ಟೇ. ಆವಾಗ ನಮ್ಗೆ ಆಂಪಿಯರ್ ಮ್ಯಾಕ್ಸ್ವೆಲ್ ಇಕ್ವೇಶನ್ ಸಿಕ್ತು. ಇದು ಕೂಡ ನಿಮ್ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಕ್ವಶನ್, 2 ಮಾರ್ಕಿಗೆ. ಆಂಪಿಯರ್ ಮ್ಯಾಕ್ಸ್ವೆಲ್ ಇಕ್ವೇಶನ್ ಅನ್ನ ಬರೀರಿ ಅಂತ ಕೇಳ್ತಾರೆ. ಯಾಕಿದೆ ಆಂಪಿಯರ್ ಮ್ಯಾಕ್ಸ್ವೆಲ್ ಇಕ್ವೇಶನ್ ಅಂದ್ರೆ ಆಂಪಿಯರ್ ಸರ್ಕಿಟಲ್ ಲಾ ಇಂದ ಡಿರೈವ್ ಮಾಡಿದ್ದು, ಹೀಗಾಗಿ ಅಲ್ಲಿ ಆಂಪಿಯರ್ ಅನ್ನೋ ಹೆಸರು ಬಂತು. ಈ ಕೆಲಸ ಮಾಡಿದವನು, ಈ ಎಲ್ಲ ವಿಷಯ ಥಿಂಕ್ ಮಾಡಿದವನು ಮ್ಯಾಕ್ಸ್ವೆಲ್. ಹೀಗಾಗಿ ಮ್ಯಾಕ್ಸ್ವೆಲ್ ಹೆಸರು ಉಂಟು, ಇಲ್ಲಿ ಆಂಪಿಯರ್ ಹೆಸರು ಉಂಟು. ಆಂಪಿಯರ್ ಮ್ಯಾಕ್ಸ್ವೆಲ್ ಇಕ್ವೇಶನ್ ಅಂತ ಇದನ್ನು ಕರಿತೀವಿ. ಇದನ್ನ ಬರೀರಿ ಅಂತ ಕೇಳ್ತಾರೆ. ಹಾಗೆ ಇದನ್ನ ಬರೆದು ಇದರ ಟರ್ಮ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಈ ಪ್ರಶ್ನೆ ನಿಮ್ ಕ್ವಶನ್ ಬ್ಯಾಂಕ್ ನಲ್ಲೂ ಇದೆ, ಹೌದಾ? ಸೊ ಅದನ್ನ ಮಾಡ್ತಾ ಬರೋಣ. ಟರ್ಮ್ಸ್ ಯಾವ್ಯಾವ್ದಿದೆ ಇಲ್ಲಿ? ಹಿಂಗಂದ್ರೆ ಏನು? ಬಿ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಡಿ ಎಲ್ ಅಂತಂದ್ರೆ ಲೈನ್ ಎಲಿಮೆಂಟ್ ಅಂತ ಕರಿಬಹುದು. ನಾವಿಲ್ಲಿ ಏನು ಕ್ಲೋಸ್ಡ್ ಲೂಪ್ ಕನ್ಸಿಡರ್ ಮಾಡಿದೀವಲ್ವಾ, ಇದು ಒಂದು ಲೈನ್ ಇಂದ ಆಗಿದೆ. ಸೊ ಈ ಲೈನ್ ನ ಒಂದು ಚಿಕ್ಕ ಲೈನ್ ತಗೊಂಡ್ರೆ ಆ ಲೈನ್ ಎಲಿಮೆಂಟ್ ಅಂತ ಕರಿಬಹುದು, ಡಿ ಎಲ್ ಅನ್ನ. ಹಾಗೆ ಮ್ಯೂ ನಾಟ್ ಅಂತಂದ್ರೆ ಏನು? ಮ್ಯೂ ನಾಟ್ ಅಂತಂದ್ರೆ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್. ಅದೇ ರೀತಿ ಐ ಸಿ ಅಂತಂದ್ರೆ ಇಲ್ಲಿ ಕರೆಂಟ್ ಅಥವಾ ಕಂಡಕ್ಟರ್ ನಲ್ಲಿ ಹರಿಯುವಂತ ಕರೆಂಟ್, ಹೌದಾ? ಅಥವಾ ಕಂಡಕ್ಟಿಂಗ್ ಕರೆಂಟ್, ಆ ರೀತಿ ಕರಿಬಹುದು. ಹಾಗೆ ಇದರಲ್ಲಿ ಇರೋ ಪ್ರತಿ ಟರ್ಮ್ ಅನ್ನ ಮತ್ತೆ ಬರೀಬೇಕು. ಎಪ್ಸಿಲಾನ್ ನಾಟ್ ಅಂತಂದ್ರೆ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಹಾಗೆ ಈ ವ್ಯಾಲ್ಯೂ, ಈ ಪೂರ್ತಿ ವ್ಯಾಲ್ಯೂ ಅನ್ನ ನಾವು ಹೇಗೆ ಕರಿಬಹುದು? ರೇಟ್ ಆಫ್ ಚೇಂಜ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿಬಹುದು, ಅಥವಾ ಟೈಮ್ ಡೆರಿವೇಟಿವ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿಬಹುದು. ಅಥವಾ ಆ ರೀತಿ ಬರೆಯೋಕೆ ನಿಮಗೆ ಮನ್ಸಿಲ್ಲಪ್ಪ, ಜಸ್ಟ್ ಇದನ್ನ ಬರ್ಕೊಳ್ಳಿ. ಫ್ಲಕ್ಸ್ ಇ ಅಂತಂದ್ರೆ ಏನು? ಎಲೆಕ್ಟ್ರಿಕ್ ಫ್ಲಕ್ಸ್.
ಹಾಗೆ ಟಿ ಅಂತಂದ್ರೆ ಟೈಮ್ ಅಂತ ಬರ್ದ್ಬಿಟ್ಟು ಬಂದ್ಬಿಡಿ. ಸರಿನಾ? ಕ್ಲಿಯರ್ ಅಲ್ವಾ? ನಿಮ್ಮ NCERT ಬುಕ್ ಅನ್ನ ನೋಡಿದ್ರೆ ನೆಕ್ಸ್ಟ್ ಟಾಪಿಕ್ ಇರೋದು ಸೋರ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗೆ ಸೋರ್ಸ್ ಏನು, ಮೂಲ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಗೆ ಮೂಲ ಕಾರಣ ಏನು ಅಂತ ನೋಡೋದಾದ್ರೆ, ಈಗ ನನ್ನ ಹತ್ರ ಒಂದು ಚಾರ್ಜ್ ಇದೆ. ಆ ಚಾರ್ಜ್ ಅನ್ನ ನಾನು ಇದ್ದಾಗೆ ಇಟ್ಟಿದ್ದೀನಿ, ತನ್ನ ಪಾಡಿಗೆ ತಾನು ಇಟ್ಟಿದ್ದೀನಿ, ಸ್ಟೇಷನರಿ ಆಗಿ ಇಟ್ಟಿದ್ದೀನಿ, ಸ್ಟ್ಯಾಟಿಕ್ ಆಗಿ ಇಟ್ಟಿದ್ದೀನಿ. ಆವಾಗ ಅದ್ರ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಮಾತ್ರ ಇರುತ್ತೆ. ಕ್ಲಿಯರಾ? ಈಗ ಇದೇ ಚಾರ್ಜ್ ಅನ್ನ ನಾನು ಮೂವ್ ಮಾಡೋಕ್ ಸ್ಟಾರ್ಟ್ ಮಾಡಿದೆ ಅಂತ ಇಟ್ಕೊಳ್ಳಿ. ಈ ಚಾರ್ಜ್ ಅನ್ನ ಒಂದು ವೆಲಾಸಿಟಿನಲ್ಲಿ, ಫಿಕ್ಸ್ಡ್ ವೆಲಾಸಿಟಿನಲ್ಲಿ ಅದನ್ನ ಮೂವ್ ಮಾಡೋಕ್ ಶುರು ಮಾಡಿದೆ. ವೆಲಾಸಿಟಿ ಹೆಚ್ಚು ಕಮ್ಮಿ ಮಾಡ್ತಾ ಇಲ್ಲ, ರಿಮೆಂಬರ್, ಅದೇ ವೆಲಾಸಿಟಿಲಿ ಮೂವ್ ಮಾಡೋಕ್ ಶುರು ಮಾಡಿದೆ. ಯಾವ್ದಾದ್ರು ಒಂದೇ ಸ್ಪೀಡ್ ಅಲ್ಲಿ ಅದನ್ನ ತಗೊಂಡೋಗೋಕ್ ಶುರು ಮಾಡಿದೆ ಅಂತ ಇಟ್ಕೊಳ್ಳಿ. ಇವಾಗ ಚಾರ್ಜ್ ಏನಾಯ್ತು? ಚಾರ್ಜ್ ಮೂವ್ ಆಗೋಕ್ ಶುರುವಾಯ್ತು. ಚಾರ್ಜ್ ಮೂವ್ ಆಗತ್ತೆ ಅಂತಂದ್ರೆ ಮೂವಿಂಗ್ ಚಾರ್ಜಸ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಚಾರ್ಜ್ ಇಂದ ಇಲೆಕ್ಟ್ರಿಕ್ ಫೀಲ್ಡ್ ಆಲ್ರೆಡಿ ಇರುತ್ತೆ ಅದಕ್ಕೆ. ಹಾಗೆ ಚಾರ್ಜ್ ಮೂವ್ ಆಗೋಕ್ ಶುರು ಅಂದ್ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕೂಡ ಅದು ಕ್ರಿಯೇಟ್ ಮಾಡುತ್ತೆ. ಬಟ್ ಈ ಚಾರ್ಜ್ ನ ವೆಲಾಸಿಟಿಯನ್ನ ಚೇಂಜ್ ಮಾಡಿದ್ರೆ, ಅಂದ್ರೆ ವೆಲಾಸಿಟಿ ಚೇಂಜ್ ಮಾಡೋದನ್ನ ನಾವು ಎಕ್ಸಲರೇಷನ್ ಅಂತ ಕರಿತೀವಿ, ಹೌದಾ? ಈ ಚಾರ್ಜ್ ಅನ್ನ ನಾವು ಚಾರ್ಜಡ್ ಪಾರ್ಟಿಕಲ್ ಅನ್ನ ಎಕ್ಸಲರೇಟ್ ಮಾಡಿದ್ರೆ ನಮ್ಗೆ, ಅಂದ್ರೆ ಚಾರ್ಜಡ್ ಪಾರ್ಟಿಕಲ್ ನ ವೆಲಾಸಿಟಿಯನ್ನ ನಾವು ಚೇಂಜ್ ಮಾಡ್ತಾ ಇದ್ರೆ ಆವಾಗ ನಮ್ಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪ್ರೊಡ್ಯೂಸ್ ಆಗುತ್ತೆ. ಯಾವ ರೀತಿ ನಾನು ಇದರ ಎಕ್ಸಲರೇಷನ್ ಮಾಡ್ಬೋದು? ಒಂದೇ ಕಮ್ಮಿ ಇರೋ ವೆಲಾಸಿಟಿಯನ್ನ ಜಾಸ್ತಿ ಮಾಡೋ ರೀತಿಲಿ ಮಾಡ್ಬೋದು, ಅಥವಾ ಜಾಸ್ತಿ ಇರೋದನ್ನ ಕಮ್ಮಿ ಮಾಡ್ಬೋದು. ಅಥವಾ ಬೆಸ್ಟ್ ಐಡಿಯಾ ಏನಪ್ಪಾ ಅಂತಂದ್ರೆ ಆ ಚಾರ್ಜಡ್ ಪಾರ್ಟಿಕಲ್ ನ ಈ ರೀತಿಯಾಗಿ ಆಸಿಲೇಟ್ ಮಾಡೋಕ್ ಶುರು ಮಾಡ್ಬೋದು. ಓಕೆನಾ? ಆಸಿಲೇಟ್ ಮಾಡಿದ್ರೆ ಏನಾಗುತ್ತೆ? ಹಿಂದೆ ಮುಂದೆ ಆಗುತ್ತೆ, ಹೌದಾ? ಡೈರೆಕ್ಷನ್ ಚೇಂಜ್ ಆಗುತ್ತೆ, ವೆಲಾಸಿಟಿ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಅಂದ್ರೆ ಅಲ್ಟಿಮೇಟ್ಲಿ ವೆಲಾಸಿಟಿ ಚೇಂಜ್ ಆದಂಗೆ ಆಯ್ತು. ಈ ರೀತಿ ಹಿಂದೆ ಮುಂದೆ ಮಾಡ್ತಾ ಇದ್ರು ಕೂಡ ಅದರದ್ದು ಚೇಂಜ್ ಆಯ್ತಲ್ಲ, ವೆಲಾಸಿಟಿ ಚೇಂಜ್ ಆದಂಗಾಯ್ತು, ವೆಲಾಸಿಟಿ ಡೈರೆಕ್ಷನ್ ಚೇಂಜ್ ಆದಂಗಾಯ್ತು, ಅಂದ್ರೆ ಚಾರ್ಜಡ್ ಪಾರ್ಟಿಕಲ್ ಎಕ್ಸಲರೇಟ್ ಆದಂಗಾಯ್ತು. ಸೊ ಈ ರೀತಿ ಎಕ್ಸಲರೇಟ್ ಆದ್ರೆ ಇದರಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪ್ರೊಡ್ಯೂಸ್ ಆಗುತ್ತೆ. ಚಾರ್ಜ್ ನ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ ಅಥವಾ ಚಾರ್ಜ್ ಈ ರೀತಿ ಆಸಿಲೇಟ್ ಆಗ್ತಾ ಇದೆ ಅಂತಂದ್ರೆ ಆ ಚಾರ್ಜ್ ನಿಂದ ಕ್ರಿಯೇಟ್ ಆಗಿರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಟೈಮ್ ಜೊತೆಗೆ ವೇರಿ ಆಗುತ್ತೆ. ಹೀಗಾಗಿ ಟೈಮ್ ಜೊತೆಗೆ ವೇರಿ ಆಗುವಂತ ಎಲೆಕ್ಟ್ರಿಕ್ ಫೀಲ್ಡ್ ನಿಂದ, ಎಲೆಕ್ಟ್ರಿಕ್ ಫೀಲ್ಡ್ ವೇರಿ ಆದ್ರೆ ಅದರಿಂದ ಮತ್ತೆ ಟೈಮ್ ಜೊತೆಗೆ ವೇರಿ ಆಗುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಕ್ರಿಯೇಟ್ ಆಗುತ್ತೆ. ಓಕೆ, ಈ ರೀತಿಯಾಗಿ ಚಾರ್ಜ್ ನ ವೆಲಾಸಿಟಿಯನ್ನ ನಾವು ಚೇಂಜ್ ಮಾಡ್ತಾ ಇದ್ರೆ, ಅಂದ್ರೆ ಚಾರ್ಜ್ ನನ್ನ ಎಕ್ಸಲರೇಟ್ ಮಾಡ್ತಾ ಇದ್ರೆ ಅದರಿಂದ ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸಿಗುತ್ತೆ. ನಿಮ್ಮ ಬುಕ್ ನಲ್ಲಿರುವಂತಹ ನೆಕ್ಸ್ಟ್ ಟಾಪಿಕ್ ಇರೋದು ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ನೇಚರ್ ಯಾವ ರೀತಿ ಇರುತ್ತೆ ಅಂತ ಇವೆಲ್ಲ ನಮ್ಗೆ ಆಲ್ರೆಡಿ ಗೊತ್ತಿರುವಂತದ್ದೇ. ಆಲ್ರೆಡಿ ಹೈಸ್ಕೂಲ್ ನಲ್ಲಿ ಚಿಕ್ಕವ್ರು ಇರ್ಬೇಕಾದ್ರೆ ಕಲ್ತ್ಕೊಂಡು ಬಂದಂತದ್ದೇ. ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ, ಈಗ ನಮ್ಮ ವೇವ್ ಈ ಡೈರೆಕ್ಷನ್ ಅಲ್ಲಿ ಪ್ರೊಪಗೇಟ್ ಆಗ್ತಾ ಇದೆ ಅಥವಾ ಈ ಡೈರೆಕ್ಷನ್ ಅಲ್ಲಿ ಚಲಿಸ್ತಾ ಇದೆ ಅಂತ ಇಟ್ಕೊಳ್ಳಿ. ಈ ಡೈರೆಕ್ಷನ್ ಅಲ್ಲಿ ಪ್ರೊಪಗೇಟ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ನಮ್ಮ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನಾವು ಬಿಡಿಸೋದಾದ್ರೆ ಈ ರೀತಿಯಾಗಿದೆ ನಮ್ಮ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ಕೊಳ್ಳಿ. ಸೈನ್ಯೂಸ್ಯೂಡಲ್ ವೇವ್ ಈ ರೀತಿ, ಹೌದಾ? ಸೈನ್ ವೇವ್ ತರ ಇರುವಂತ ವೇವ್ ಸೈನ್ಯೂಸ್ಯೂಡಲ್ ವೇವ್. ಈ ರೀತಿಯಾಗಿ ನಮ್ದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಇಟ್ಕೊಳ್ಳಿ. ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಇರುತ್ತಪ್ಪ ಅಂದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ ಆಸಿಲೇಟ್ ಆಗ್ತಾ ಇದೆ, ಈಗ ಹೀಗೆ ಆಸಿಲೇಟ್ ಆಗ್ತಾ ಇದೆ, ಹೌದಾ? ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿಯಾಗಿ ಆಸಿಲೇಟ್ ಆಗ್ತಾ ಇದೆ. ಇದ್ರ ಜೊತೆಗಿರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತಂದ್ರೆ ಎರಡು ಜೊತೆಗೆ ಇರ್ತವೆ. ಸೊ ಇದ್ರ ಜೊತೆಗೆ ಆಸಿಲೇಟ್ ಆಗುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ, ಅದು ಇದು ಯಾವ ರೀತಿ ಆಸಿಲೇಟ್ ಆಗ್ತಾ ಇರುತ್ತಲ್ವಾ, ಅದರ ಪರ್ಪೆಂಡಿಕ್ಯುಲರ್ ಆಗಿ ಆಸಿಲೇಟ್ ಆಗ್ತಾ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿಯಾಗಿ ಆಸಿಲೇಟ್ ಆಗ್ತಾ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿಯಾಗಿ ಆಸಿಲೇಟ್ ಆಗ್ತಾ ಇರುತ್ತೆ. ಸೊ ಎರಡು ಈ ರೀತಿಯಾಗಿ ಆಸಿಲೇಟ್ ಆಗ್ತಾ ಇರುತ್ತೆ. ಓಕೆನಾ? ಇದು ಮೇಲೆ ಕೆಳಗೆ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಆ ಕಡೆ ಈ ಕಡೆ ಆಗುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ನಾವು ಬಿಡಿಸೋದಾದ್ರೆ ಈ ರೀತಿ, ಅಂದ್ರೆ ಇಲ್ಲಿ ನಾನು ಚಿತ್ರ ಬಿಡಿಸೋದು ಕರೆಕ್ಟ್ ಆಗಿ ಆಗಲ್ಲ, NCERT ಡಯಾಗ್ರಾಮ್ ಅನ್ನೇ ತೋರಿಸ್ಬಿಡ್ತೀನಿ ನಿಮ್ಗೆ, ಕರೆಕ್ಟ್ ಆಗಿ ಬಿಡುತ್ತೆ. ಬುಕ್ ನನ್ನ ಹತ್ರನೇ ಇದೆ, ಇಲ್ಲಿ ನೋಡಿ. ಈ ರೀತಿಯಾಗಿ ಆಗತ್ತೆ. ಈ ರೀತಿ ಬ್ಲೂ ಕಲರ್ ನಲ್ಲಿ ಆಸಿಲೇಟ್ ಆಗ್ತಾ ಇರುವಂತದ್ದು, ನಾನು ಚಿತ್ರ ಬಿಡಿಸೋದು ಕರೆಕ್ಟ್ ಆಗಲ್ಲ, ಹೀಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ. ಓಕೆ, ಈ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಆಸಿಲೇಟ್ ಆಗ್ತಾ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿಯಾಗಿ ಆಸಿಲೇಟ್ ಆಗುತ್ತೆ, ಹೌದಾ? ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್, ಇಲ್ಲಿರೋದೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್, ಅದು ಈ ರೀತಿಯಾಗಿ ಆಸಿಲೇಟ್ ಆಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಹೀಗೆ ಆಸಿಲೇಟ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿಯಾಗಿ ಆಸಿಲೇಟ್ ಆಗುತ್ತೆ. ಇವೆರಡು ಈ ರೀತಿಯಾಗಿ ಆಸಿಲೇಟ್ ಆಗ್ತಾ ಮುಂದಕ್ಕೆ ಹೋಗುತ್ತೆ. ಅಂದ್ರೆ ಮುಂದಕ್ಕೆ ಹೋಗೋ ಡೈರೆಕ್ಷನ್ ಇದು, ಹೌದಾ? ಪ್ರಾಪಗೇಟ್ ಆಗೋ ಡೈರೆಕ್ಷನ್ ಇದು. ವೆಲಾಸಿಟಿ ಎಂತಂದ್ರು ಮ್ಯಾಗ್ನೆಟಿಕ್ ಫೀಲ್ಡ್ ಆಸಿಲೇಟ್ ಆಗ್ತಾ ಇರೋ ಡೈರೆಕ್ಷನ್ ಯಾವ ರೀತಿ ಇದೆ, ಈ ಕಡೆ ಇದೆ, ಹೌದು? ಹೀಗೆ ಆಗ್ತಾ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗೆ ಆಗ್ತಾ ಇದೆ, ಪ್ರಾಪಗೇಷನ್ ಆಗ್ತಾ ಇರೋದು ಈ ಕಡೆಗೆ. ಹಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಆಸಿಲೇಟ್ ಆಗ್ತಾ ಇರೋದು ಹೀಗೆ, ಹೌದಾ? ಈ ಮೂರು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನುವಂಥದ್ದು ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಪರ್ಪೆಂಡಿಕ್ಯುಲರ್, ಹಾಗೆ ಅದು ಏನಂತಾರೆ, ಚಲಿಸ್ತಾ ಇರುವಂತ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಏನಿದೆಯೋ ಅದಕ್ಕೂ ಪರ್ಪೆಂಡಿಕ್ಯುಲರ್. ಸೊ ಗೊತ್ತಾಯ್ತಲ್ವಾ? ಈ ರೀತಿಯಾಗಿರುತ್ತೆ. ಓಕೆ,
ಸಪೋಸ್ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ನ ಆಸಿಲೇಷನ್ ಅನ್ಕೊಳ್ಳಿ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಆಸಿಲೇಟ್ ಆಗುವಂತ ಡೈರೆಕ್ಷನ್ ಅನ್ಕೊಳ್ಳಿ. ಈ ರೀತಿ ಆದ್ರೆ ನಮ್ಮ ವೇವ್ ಯಾವ ರೀತಿ ಪ್ರೊಪಗೇಟ್ ಆಗುತ್ತೆ, ವೇವ್ ಈ ರೀತಿಯಾಗಿ ಪ್ರೊಪಗೇಟ್ ಆಗುತ್ತೆ. ಓಕೆನಾ? ಸೊ ಆಲ್ ಆಫ್ ದೆಮ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಎಕ್ಸ್ ವೈ ಝೆಡ್ ಆಕ್ಸಿಸ್ ಯಾವ ರೀತಿ ಇರುತ್ತೆ ಅಲ್ಲ, ಆ ರೀತಿ. ಈಗ ಸಪೋಸ್ ಅದನ್ನೇ ಎಕ್ಸಾಂಪಲ್ ಆಗಿ ತಗೊಂಡು ಹೇಳೋಣ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಮತ್ತೆ ಝೆಡ್ ಆಕ್ಸಿಸ್. ಸಪೋಸ್ ನಮ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನುವಂಥದ್ದು ಎಕ್ಸ್ ಆಕ್ಸಿಸ್ ನ ಗುಂಟ ವೈಬ್ರೇಟ್ ಆಗ್ತಾ ಇದೆ ಅಂದ್ರೆ, ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ವೈ ಆಕ್ಸಿಸ್ ನ ಗುಂಟ ವೈಬ್ರೇಟ್ ಆಗ್ತಾ ಇರುತ್ತೆ. ಹಾಗೆ ವೈಬ್ರೇಟ್ ಆಗ್ತಾ ನಮ್ಮ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಪ್ರೊಪಗೇಟ್ ಆಗ್ಬೇಕಲ್ವಾ, ಮುಂದಕ್ಕೆ ಹೋಗ್ಬೇಕಲ್ವಾ. ಅದು ಯಾವ ಡೈರೆಕ್ಷನ್ ಅಲ್ಲಿ ಮುಂದೆ ಹೋಗುತ್ತೆ, ಅದು ಝೆಡ್ ಆಕ್ಸಿಸ್ ನ ಡೈರೆಕ್ಷನ್ ಅಲ್ಲಿ ಅದು ಮುಂದಕ್ಕೆ ಹೋಗುತ್ತೆ. ಕ್ಲಿಯರ್? ಈಗಾದ್ರೂ ಕ್ಲಿಯರ್? ಓಕೆ. ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಇದ್ರಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಅವ್ರು ಕೇಳ್ತಾರೆ. ಏನ್ ಕೇಳ್ತಾರಪ್ಪ ಅಂತಂದ್ರೆ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇದಾವಲ್ವಾ, ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀರಿ ಅಂತ ಕೇಳ್ತಾರೆ. ನೀವು ಮೊದಲನೇ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಇದು ಬರಿಬಹುದು, ಹೌದಾ? ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಇವೆರಡು ಆಸಿಲೇಟ್ ಆಗ್ತಾ ಇರೋದು ಯಾವತ್ತೂ ಪರ್ಪೆಂಡಿಕ್ಯುಲರ್ ಆಗಿ ಆಸಿಲೇಟ್ ಆಗ್ತಾ ಇರುತ್ತೆ ಅಂತ ಬರಿಬಹುದು. ಅಥವಾ ಸುಮಾರು ಪಾಯಿಂಟ್ ಬರಿಬಹುದು. ನೀವು ಬರಿಬೇಕಾಗಿರೋದು ಎಷ್ಟು ಪಾಯಿಂಟ್ ಅಲ್ಲಿ, ಬರೀ 2 ಪಾಯಿಂಟ್ ಮಾತ್ರ. ದೇ ಆರ್ ಟ್ರಾನ್ಸ್ವರ್ಸ್ ವೇವ್ಸ್ ಅಂತ ಬರಿಬಹುದು, ಹೌದಾ? ವೇವ್ಸ್ ಅಲ್ಲಿ 2 ಟೈಪ್ ಇರುತ್ತೆ, ಟ್ರಾನ್ಸ್ವರ್ಸ್ ವೇವ್ಸ್ ಮತ್ತೆ ಲಾಂಜಿಟ್ಯೂಡ್ನಲ್ ವೇವ್ಸ್. ಲಾಂಜಿಟ್ಯೂಡ್ನಲ್ ವೇವ್ಸ್ ಅಂತಂದ್ರೆ ಶಬ್ದ, ಸೌಂಡ್ ಪ್ರಾಪಗೇಟ್ ಆಗೋದು ಲಾಂಜಿಟ್ಯೂಡ್ನಲ್ ವೇವ್ಸ್ ನಿಂದ. ಈಗ ಲಾಂಜಿಟ್ಯೂಡ್ನಲ್ ವೇವ್ಸ್ ನಲ್ಲಿ ಏನಪ್ಪಾ ಅಂತಂದ್ರೆ, ಆ ವೇವ್ ಇಲ್ಲಿಂದ ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಮಿಡ್ಲ್ ಅಲ್ಲಿ ಯಾವ್ದಾದ್ರು ಮೀಡಿಯಂ ಬೇಕು. ಈಗ ಸಪೋಸ್ ನೀವು ನಾನು ಮುಂದೆ ಕೂತಿದ್ದೀರಾ, ನಾನು ಇಲ್ಲಿಂದ ಕ್ಲಾಸ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಇವಾಗ ನಾನು ಹೇಳೋದು ನಿಮ್ಗೆ ಕೇಳಿಸ್ತಾ ಇರತ್ತೆ. ಬಟ್ ಈ ನಮ್ಮ ಮಧ್ಯೆ ಇರುವಂತ ಗಾಳಿಯನ್ನ ತೆಗೆದ್ಬಿಟ್ರು ಅಂದ್ಕೊಳ್ಳಿ, ಈಗ ನಾನು ಎಷ್ಟೇ ಗಂಟ್ಲು ಹರ್ಕೊಂಡು ಒದರ್ಕೊಂಡ್ರು ಅದು ನಿಮಗೆ ಕೇಳೋದಿಲ್ಲ. ಯಾಕಂದ್ರೆ ಸೌಂಡ್ ಈಸ್ ಅ ಲಾಂಜಿಟ್ಯೂಡ್ನಲ್ ವೇವ್. ನಾನು ಹೇಳಿದ್ದ ಅಲ್ಲಿಗೆ ತಲುಪಬೇಕು ಅಂತಂದ್ರೆ ಮಿಡ್ಲ್ ಅಲ್ಲಿ ಯಾವ್ದಾದ್ರು ಮೀಡಿಯಂ ಇರಬೇಕು. ಸದ್ಯಕ್ಕೆ ಗಾಳಿ ಇದೆ, ಹೌದಾ? ಬಟ್ ನಮ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಏನು, ಇಟ್ಸ್ ಅ ಟ್ರಾನ್ಸ್ವರ್ಸ್ ವೇವ್. ಇಲ್ಲಿ ಮಿಡ್ಲ್ ಅಲ್ಲಿ ಮೀಡಿಯಂ ಇರಬೇಕು ಅಂತ ಇಲ್ಲ. ಇಲ್ಲಿರೋ ಗಾಳಿಯನ್ನು ಎತ್ಬಿಟ್ರು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಲ್ಲಿಂದ ಅಲ್ಲಿ ಈಸಿಯಾಗಿ ಪ್ರೊಪಗೇಟ್ ಆಗುತ್ತೆ. ಓಕೆನಾ? ಇಟ್ ಕ್ಯಾನ್ ಈವನ್ ಟ್ರಾವೆಲ್ ಇನ್ ವ್ಯಾಕ್ಯೂಮ್. ಸೊ ಆಯ್ತಲ್ಲ, ಸುಮಾರು ಪಾಯಿಂಟ್ ಹೇಳದ್ನಲ್ಲ ನಾನು. ಇಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೈ ಆಸಿಲೇಟಿಂಗ್ ಅ ಚಾರ್ಜ್ಡ್ ಪಾರ್ಟಿಕಲ್ ಆರ್ ಬೈ ಎಕ್ಸಲರೇಟಿಂಗ್ ಅ ಚಾರ್ಜ್ಡ್ ಪಾರ್ಟಿಕಲ್, ಹೌದಾ? ಸೊ ಸುಮಾರು ಆಯ್ತು ಕ್ಯಾರೆಕ್ಟರಿಸ್ಟಿಕ್ಸ್. ಯಾವ್ದಾದ್ರು 2 ಬರೆದ್ರೆ ಸಾಕು, ನಿಮಗೆ ಮಾರ್ಕ್ಸ್ ಸಿಕ್ಕೋಗುತ್ತೆ. ಹಾಗೆ ನಾವು ಇದ್ರದ್ದು ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ಬೋದು. ವ್ಯಾಕ್ಯೂಮ್ ಅಲ್ಲಿ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಂದು ಸ್ಪೀಡ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ನಿಮ್ಗೆ ಗೊತ್ತು, ಆಲ್ರೆಡಿ ಗೊತ್ತು, ಲೈಟ್ ಇಸ್ ಅ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಸೊ ವ್ಯಾಕ್ಯೂಮ್ ಅಲ್ಲಿ ಲೈಟ್ ಇನ್ ಸ್ಪೀಡ್ ಎಷ್ಟಿರುತ್ತೋ ಅಷ್ಟೇ ಸ್ಪೀಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಂದ ಇರ್ಬೇಕಾಯ್ತು, ಹೌದಾ? ಸೊ ಅದು ಹೇಗಿರುತ್ತೆ, ಎಷ್ಟಿರುತ್ತೆ? ಸಿ ಆಗಿರುತ್ತೆ. ಅದನ್ನ ಸಿ ನಿಂದ ಸೂಚಿಸ್ತಾರೆ. ಸಿ ಅಂತಂದ್ರೆ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್, ಅಥವಾ ಸ್ಪೀಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇನ್ ವ್ಯಾಕ್ಯೂಮ್ ಅಂತ ಹೇಳ್ಬೋದು. ಸೊ ಸಿ ವ್ಯಾಲ್ಯೂ ಎಷ್ಟಿರುತ್ತೆ? 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್. ಬೆಳಕಿನ ವೇಗ ಯಾವತ್ತು 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಇರುತ್ತೆ, ಹೌದಾ? 3 ಲಕ್ಷ, ಲಕ್ಷ ಅಂತಂದ್ರೆ ಲಕ್ಷಕ್ಕೆ 5 0, ಹೌದಾ? ಸೊ 10⁵ ಕಿಲೋಮೀಟರ್ ಪರ್ ಸೆಕೆಂಡ್, ಹೌದಾ? ಕಿಲೋಮೀಟರ್ ಪರ್ ಸೆಕೆಂಡ್. ಕಿಲೋ ಅಂತಂದ್ರೆ 10⁻3, ಕಿಲೋ ಅಂತಂದ್ರೆ 10⁻3. ಸೊ 10⁻3 ಇಂಟು 10⁻5 ಮಾಡಿದ್ರೆ ಏನಾಗುತ್ತೆ? 10⁻8 ಆಗುತ್ತೆ. ಸೊ ಇಲ್ಲಿ ನಾವು ಈ ರೀತಿಯಾಗಿ ಬರಿಬಹುದು. ಓಕೆ, 3 ಇಂಟು 10⁻8 ಮೀಟರ್ ಪರ್ ಸೆಕೆಂಡ್ ಅಂತ ಬರಿಬಹುದು. ಸಿ ನ ವ್ಯಾಲ್ಯೂ ಇಷ್ಟಿರುತ್ತೆ. ಇದೆಲ್ಲ ಗೊತ್ತಿರುವಂತ ವಿಚಾರ. ಈಗ ಇದೇ ಸಿ ಗೆ ಕೆಲವು ಎಕ್ಸ್ಪ್ರೆಷನ್ ಅನ್ನ ನಿಮ್ಮ ಬುಕ್ ನಲ್ಲಿ ಕೊಟ್ಟಿದ್ದಾರೆ, ಇದೇ ಸೆಕ್ಷನ್ ನಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಅದು ಎಕ್ಸ್ಪ್ರೆಷನ್ ಯಾವ್ದಪ್ಪ ಅಂತಂದ್ರೆ ಸಿ ಇಸ್ ಈಕ್ವಲ್ ಟು ಕೆಲವು ಎಕ್ಸ್ಪ್ರೆಷನ್ಸ್ ಇದೆ. ಸಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಮ್ಯೂ ಅಂತ ಇದೆ. ಓಕೆ, ಲ್ಯಾಂಬ್ಡಾ ಮ್ಯೂ ಅಂತ ಇದೆ. ಲ್ಯಾಂಬ್ಡಾ ಅಂತಂದ್ರೆ ವೇವ್ ಲೆಂತ್. ಓಕೆ, ವೇವ್ ಲೆಂತ್ ಅನ್ನ ನಾವು ಲ್ಯಾಂಬ್ಡಾ ಅನ್ನೋ ಅಕ್ಷರದಿಂದ ಸೂಚಿಸ್ತೀವಿ. ಸೊ ವೇವ್ ಲೆಂತ್ ಅಂದ್ರೆ ಇದು ಫ್ರೀಕ್ವೆನ್ಸಿ. ಒಂದು ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ದು ಫ್ರೀಕ್ವೆನ್ಸಿ ಮತ್ತೆ ವೇವ್ ಲೆಂತ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇದು ಸಿಗಬೇಕು ಅಂತ ಇದರ ಅರ್ಥ. ಹಾಗೆ ಸಿ ಗೆ ಇನ್ನೊಂದು ಎಕ್ಸ್ಪ್ರೆಷನ್ ಇರುತ್ತೆ. ಯಾವ ರೀತಿ ಬರಿಬಹುದು ಅಂದ್ರೆ, ನಾವು ಸಿ ಇಸ್ ಈಕ್ವಲ್ ಟು 1/√ಆಫ್ ಪರ್ಮಿಟಿವಿಟಿ ಮತ್ತೆ ಪರ್ಮಿಯಬಿಲಿಟಿ ಎರಡನ್ನು ಬರ್ಕೋಬೇಕು. ಪರ್ಮಿಟಿವಿಟಿ ಮತ್ತೆ ಪರ್ಮಿಯಬಿಲಿಟಿ. ಓಕೆ, ಸೊ ಎರಡನ್ನು ಬರ್ಕೋಬೇಕು. ಇದು ಇನ್ನೊಂದು ಎಕ್ಸ್ಪ್ರೆಷನ್. ಈ ಎಕ್ಸ್ಪ್ರೆಷನ್ ಇರೋದು ಸಿ ಗೆ, ಈ ಎಕ್ಸ್ಪ್ರೆಷನ್ ಇರೋದು ಸೇಮ್ ಅದೇ ಸ್ಪೀಡ್ ಆಫ್ ಲೈಟ್ ಅಥವಾ ಸ್ಪೀಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಗೆ ಈ ಎಕ್ಸ್ಪ್ರೆಷನ್ ಇರುತ್ತೆ. ಹಾಗೆ ಇದಕ್ಕೆ ಇನ್ನೊಂದಿರುತ್ತೆ, ಸಿ ಇಸ್ ಈಕ್ವಲ್ ಟು ಇ ನಾಟ್ ಬೈ ಬಿ ನಾಟ್. ಓಕೆ, ಸಿ ಇಸ್ ಈಕ್ವಲ್ ಟು ಇ ನಾಟ್ ಬೈ ಬಿ ನಾಟ್. ಇ ನಾಟ್ ಅಂತಂದ್ರೆ, ಈಗ ಇದು ನೋಡಿ, ನಮ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಈ ರೀತಿಯಾಗಿ, ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿಯಾಗಿದೆ ಅಂತ ಇಟ್ಕೊಳ್ಳಿ. ಇ ನಾಟ್ ಅಂತಂದ್ರೆ ಅದರದ್ದು ಮ್ಯಾಕ್ಸಿಮಮ್ ಏನಂತಾರೆ ಅದಕ್ಕೆ, ಆಂಪ್ಲಿಟ್ಯೂಡ್ ಅಂತೇವೋ ಅದು. ಓಕೆನಾ? ಇದ್ರ ಆಂಪ್ಲಿಟ್ಯೂಡ್ ಕಂಡಿಡಿರಿ ಅಂದ್ರೆ ಇದಾಯ್ತು. ಓಕೆನಾ? ಸೊ ಅದೇ ರೀತಿ ಇ ನಾಟ್ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ನ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್. ಅದೇ ರೀತಿ ಬಿ ನಾಟ್ ಅಂತಂದ್ರೆ
ಮ್ಯಾಗ್ನೆಟಿಕ್ ಫೀಲ್ಡ್ ಇಂದು ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಏನಿದೆಯೋ ಅದನ್ನ ಬಿ ನಾಟ್ ಅಂತ ಕರಿಬಹುದು. ಸೊ ಅವೆರಡನ್ನು ಮಾಡಿದ್ರೆ ಅದರ ಎರಡರದ್ದು ರೇಷಿಯೋ ತಗೊಂಡ್ರೆ ನಮಗೆ ಅಗೇನ್ ಸ್ಪೀಡ್ ಆಫ್ ಲೈಟ್ ಸಿಗುತ್ತೆ. ಈ ಸಿ ಗೆ ಟೋಟಲ್ 3 ಎಕ್ಸ್ಪ್ರೆಷನ್ ಇದೆ, ಡಿಫ್ರೆಂಟ್ ಇದೆ. ಇದನ್ನ ಯಾಕೆ ನೆನ್ಪಿಟ್ಕೊಳ್ಳಿ ಅಂತ ಅಂದ್ರೆ ಇದೆಲ್ಲ ನಿಮ್ಗೆ 2 ಮಾರ್ಕಿನ ಕ್ವಶನ್ ಕೇಳಲ್ಲ. ಸಪೋಸ್ MCQ ಎಲ್ಲ ಕೇಳ್ತಾರಲ್ವಾ, ಇದ್ರ ರಿಲೇಟೆಡ್ ಏನಾದ್ರು ಬಂದ್ರೆ ಹೆಲ್ಪ್ ಆಗ್ಲಿ ಅಂತ ಇದನ್ನ ನಿಮ್ಗೆ ಹೇಳಿಟ್ಟಿದ್ದೇನೆ. ಓಕೆ, ಜಸ್ಟ್ ಇದನ್ನ ನಿಮ್ಮ ಮೆಮೊರಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಓಕೆ, ಈ 3 ಎಕ್ಸ್ಪ್ರೆಷನ್ ಇರೋದು ಒಂದಕ್ಕೆ, ಯಾವ್ದಕ್ಕೆ? ಸ್ಪೀಡ್ ಆಫ್ ಲೈಟ್ಗೆ. ಓಕೆ, ಸೊ ಇದನ್ನ ಸೇವ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಮೆಮೊರಿಯಲ್ಲಿ. ನಿಮ್ಮ ಬುಕ್ ನಲ್ಲಿರುವಂತಹ ನೆಕ್ಸ್ಟ್ ಟಾಪಿಕ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತಂದ್ರೆ ಏನು? ಈಗ ನಮಗ್ ಗೊತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದ್ರೆ ಏನು ಅಂತ ಗೊತ್ತು. ಈಗ ಪ್ರತಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಂದು ಈಗ ಅದೇ ರೀತಿಯಾಗಿ ಏನಾಗುತ್ತೆ, ಆಸಿಲೇಟ್ ಆಗ್ತಾ ಇರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಎಲ್ಲ ಈ ರೀತಿಯಾಗಿ ಆಸಿಲೇಟ್ ಆಗ್ತಾ ಇರುತ್ತೆ. ಯಾವುದೋ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅದರದ್ದು ವೇವ್ ಲೆಂತ್ ಇಷ್ಟು ದೊಡ್ಡ ಇರ್ಬೋದು, ಕೆಲವರ ವೇವ್ ಲೆಂತ್ ಇಷ್ಟು ದೊಡ್ಡ ಇರ್ಬೋದು, ಇನ್ ಕೆಲವರ ವೇವ್ ಲೆಂತ್ ಇಷ್ಟೇ ಚಿಕ್ಕ ಇರ್ಬೋದು. ಓಕೆ, ಇಷ್ಟೇ ಚಿಕ್ಕ ವೇವ್ ಲೆಂತ್ ಇರ್ಬೋದು, ಇಷ್ಟೇ ಚಿಕ್ಕ ವೇವ್ ಲೆಂತ್ ಅಲ್ಲಿ ಅದು ಸೇಮ್ ಇರುತ್ತೆ, ಮಿಡ್ ಅಲ್ಲಿ ಚೇಂಜ್ ಆಗಲ್ಲ. ನಾನು ಬಿಡಿಸ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು. ಬಟ್ ಚಿಕ್ಕ ವೇವ್ ಲೆಂತ್ ಇರುವಂತ ಕೆಲವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇರ್ಬೋದು, ಕೆಲವು ಮ್ಯಾಗ್ನೆಟಿಕ್ ವೇವ್ಸ್ ನ ವೇವ್ ಲೆಂತ್ ತುಂಬಾ ದೊಡ್ಡ ಇರಬಹುದು. ಹೌದಾ? ಅದೇ ರೀತಿ ಅಕಾರ್ಡಿಂಗ್ ಟು ದಟ್ ಫ್ರೀಕ್ವೆನ್ಸಿನೂ ಚೇಂಜ್ ಆಗ್ತಾ ಹೋಗುತ್ತೆ. ಜಾಸ್ತಿ ಫ್ರೀಕ್ವೆನ್ಸಿ ಇರುವಂತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇರಬಹುದು, ಕಮ್ಮಿ ಫ್ರೀಕ್ವೆನ್ಸಿ ಇರುವಂತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇರಬಹುದು. ಸೊ ಈ ರೀತಿ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಅವುಗಳ ಫ್ರೀಕ್ವೆನ್ಸಿ ಮತ್ತೆ ವೇವ್ ಲೆಂತ್ ಪ್ರಕಾರ ಕ್ಲಾಸಿಫೈ ಮಾಡಿದ್ದಾರೆ. ಓಕೆನಾ? ಆ ಕ್ಲಾಸಿಫೈ ಮಾಡಿದ್ದಾರೆ. ಜಾಸ್ತಿ ಫ್ರೀಕ್ವೆನ್ಸಿ ಅಂತಂದ್ರೆ ಏನರ್ಥ? ಇಲ್ಲಿ ನೋಡಿ, ಇದೇ ಎಕ್ಸ್ಪ್ರೆಷನ್ ಅನ್ನ ನೀವು ಒಂದ್ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಬರ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ. ಓಕೆ, ಇದನ್ನೇ ಒಂದ್ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಬರ್ಕೊಂಡ್ರೆ ಏನ್ ಬರಿಬಹುದು ನಾವು? ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಈ ವಿ ಅನ್ನ ಈ ಕಡೆಗೆ ಓಡಿಸಿ ಸಿ ಬೈ ವಿ ಅಂತ ಬರ್ಕೋಬಹುದು. ಹೌದಾ? ಸಿ ಬೈ ಮ್ಯೂ ಅಂತ ಬರ್ಕೋಬಹುದು. ಮ್ಯೂ ಇದು ಈ ರೀತಿಯಾಗಿ ಬರಿಬೇಕಾದ್ರೆ. ಸೊ ಈ ರೀತಿಯಾಗಿರುತ್ತೆ. ಅಂದ್ರೆ ನಮ್ದು ಲ್ಯಾಂಬ್ಡಾ ಜಾಸ್ತಿ ಆದಂಗೆ, ಅಂದ್ರೆ ವೇವ್ ಲೆಂತ್ ಜಾಸ್ತಿ ಇರುತ್ತೆ ಅಂದ್ರೆ ಅದ್ರದ್ದು ಫ್ರೀಕ್ವೆನ್ಸಿ ಕಮ್ಮಿ ಇರುತ್ತೆ. ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ ಅಂದ್ರೆ ಆ ವೇವ್ ಇಂದು ವೇವ್ ಲೆಂತ್, ಫ್ರೀಕ್ವೆನ್ಸಿ ಜಾಸ್ತಿ ಇದ್ರೆ ವೇವ್ ಲೆಂತ್ ಕಮ್ಮಿ ಇರುತ್ತೆ. ಸೊ ಈ ರೀತಿ ಉಲ್ಟಾ ಸುಲ್ಟಾ ಇರುತ್ತೆ. ಓಕೆನಾ? ಸೊ ಅವುಗಳ ಫ್ರೀಕ್ವೆನ್ಸಿ ಹಾಗೆ ವೇವ್ ಲೆಂತ್ ಪ್ರಕಾರ ಅವುಗಳನ್ನ ಅರೇಂಜ್ ಮಾಡ್ಕೊಂಡಿದ್ದಾರೆ. ನಮ್ದು ಜಾಸ್ತಿ ಫ್ರೀಕ್ವೆನ್ಸಿ ಇದೆ ಅಂತಂದ್ರೆ ಏನರ್ಥ? ಅದ್ರದ್ದು ಜಾಸ್ತಿ ಎನರ್ಜಿ ಇದೆ ಅಂತ ಅರ್ಥ. ಜಾಸ್ತಿ ಫ್ರೀಕ್ವೆನ್ಸಿ ಅಂತಂದ್ರೆ ಜಾಸ್ತಿ ಎನರ್ಜಿ ಇರುವಂತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಅರ್ಥ. ಜಾಸ್ತಿ ಫ್ರೀಕ್ವೆನ್ಸಿ ಇನ್ ದ ಸೆನ್ಸ್ ಕಮ್ಮಿ ವೇವ್ ಲೆಂತ್. ಕಮ್ಮಿ ವೇವ್ ಲೆಂತ್ ಅಂತಂದ್ರೆ ಏನರ್ಥ? ಅದ್ರ ಎನರ್ಜಿ ಜಾಸ್ತಿ ಇದೆ ಅಂತ ಅರ್ಥ. ಸೊ ಜಾಸ್ತಿ ಫ್ರೀಕ್ವೆನ್ಸಿ ಮೀನ್ಸ್ ಜಾಸ್ತಿ ಎನರ್ಜಿ. ಸೊ ಜಾಸ್ತಿ ಎನರ್ಜಿ ಇರುವಂತ ಪಾರ್ಟಿಕಲ್ ಅನ್ನ ನಾವು ಜಾಸ್ತಿ ಎನರ್ಜಿ ಇರುವಂತಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಕೆಲವೊಂದ್ರಲ್ಲಿ ಯೂಸ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ ಗಾಮಾ ರೇಸ್ ಅಂತ ಬರುತ್ತೆ. ಗಾಮಾ ರೇಸ್ ಅಲ್ಲಿ ಏನು? ಇದು ಜಾಸ್ತಿ ಇರುತ್ತೆ, ಅಂದ್ರೆ ಇದರ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ಐ ಮೀನ್ ವೇವ್ ಲೆಂತ್ ಕಮ್ಮಿ ಇರುತ್ತೆ. ಹೌದಾ? ಗಾಮಾ ರೇಸ್ ತಗೊಂಡ್ರೆ ಆ ಗಾಮಾ ರೇಸ್ ಒಂದು ಫ್ರೀಕ್ವೆನ್ಸಿ ಜಾಸ್ತಿ ಇರ್ಲಿಕ್ಕಾಗಿ ಅದರ ಶಕ್ತಿ ಏನಿದೆಯೋ, ಅದರ ಎನರ್ಜಿ ಏನಿರುತ್ತೋ ಅದು ಜಾಸ್ತಿ ಇರುತ್ತೆ. ಅದನ್ನ ಯಾವ್ದ್ರಲ್ಲಿ ಯೂಸ್ ಮಾಡ್ಕೋತಾರೆ ಗೊತ್ತಾ? ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತಂದ್ರೆ ನಮ್ ಕ್ಯಾನ್ಸರ್ ಅಂದ್ರೆ ಯಾವಾಗ ಆಗುತ್ತೆ? ಸೆಲ್ಸ್ ಎಲ್ಲ ಜಾಸ್ತಿ. ಈಗ ಫಾರ್ ಎಕ್ಸಾಂಪಲ್ ನಂದು ಈ ಚರ್ಮದಲ್ಲಿ ಸೆಲ್ಸ್ ಎಲ್ಲ ಜಾಸ್ತಿ ಇದೆ, ಬೇಕಾದಷ್ಟಿದ್ರೆ ಒಳ್ಳೇದು. ಬಟ್ ಬೇಕಾದಕ್ಕಿಂತ ಜಾಸ್ತಿ ಗ್ರೋತ್ ಆಗ್ತಾ ಇದೆ ಸೆಲ್ಸ್ ಅಂತಂದ್ರೆ ಅದಕ್ಕೆ ನಾವು ಕ್ಯಾನ್ಸರ್ ಅಂತ ಕರಿತೀವಿ. ಹೀಗಾಗಿ ಬೇಡದೇ ಇರುವ ಸೆಲ್ಸ್ ಅನ್ನ ಕಿಲ್ ಮಾಡೋದಕ್ಕೆ, ಕೊಂದು ಕಳಿಯೋದಕ್ಕೆ ನಾವು ಗಾಮಾ ರೇಸ್ ಅನ್ನ ಯೂಸ್ ಮಾಡ್ಕೋತೀವಿ. ಓಕೆನಾ? ಈ ರೀತಿ ತುಂಬಾ ಪವರ್ಫುಲ್, ಅದು ತುಂಬಾ ಎನರ್ಜೆಟಿಕ್ ಗಾಮಾ ರೇ ಅದು. ಸೊ ಹೀಗಾಗಿ ಅದನ್ನ ಯೂಸ್ ಮಾಡ್ಕೋತೀವಿ. ಅದಕ್ಕಿಂತ ಒಂದ್ ಸ್ವಲ್ಪ ನಾವು ಕೆಳಗ್ ಬಂತು ಅಂತಂದ್ರೆ, ಅಂದ್ರೆ ಒಂದ್ ಸ್ವಲ್ಪ ಕಮ್ಮಿ ಫ್ರೀಕ್ವೆನ್ಸಿ ಇರುವಂತಹದ್ದು ನೋಡಿದ್ವಿ ಅಂತಂದ್ರೆ ಅದು ಎಕ್ಸ್ರೇಸ್. ಈ ಎಕ್ಸ್ರೇಸ್ ಎಷ್ಟು ಪವರ್ಫುಲ್ ಅಂತಂದ್ರೆ, ಈಗ ನೀವು ಲೈಟ್ ಬಿಟ್ರಿ, ಇಲ್ಲಿಂದ ನಾನು ಲೈಟ್ ಬಿಟ್ಟೆ, ಕಣ್ಣಿಗೆ ಕಾಣುವಂತ ಲೈಟ್ ಟಾರ್ಚ್ ಆನ್ ಮಾಡಿದೆ, ಈ ಕಡೆಗೆ ಆ ಲೈಟ್ ಬರುತ್ತಾ? ಇಲ್ಲ, ಇಲ್ಲದ್ರ ನೆರಳು ಬಿದ್ದ್ಬಿಡುತ್ತೆ. ಬಟ್ ಎಕ್ಸ್ರೇದ್ ಏನ್ ಕತೆ ಅಂತ ಅಂದ್ರೆ, ಎಕ್ಸ್ರೇ ನಮ್ದು ಬಾಡಿ ಮೂಲಕನೂ ಅದು ಹೋಗ್ಬಿಡುತ್ತೆ, ಬಾಡಿ ಮೂಲಕನೂ ಅದು ಈಸಿಯಾಗಿ ಪಾಸ್ ಆಗಿ ಹೋಗ್ಬಿಡುತ್ತೆ. ಅಷ್ಟು ಪವರ್ಫುಲ್, ಅಷ್ಟು ಎನರ್ಜೆಟಿಕ್ ಆಗಿರುತ್ತೆ. ಎಕ್ಸ್ರೇನೇ ಇಷ್ಟು ಈಸಿಯಾಗಿ ಪಾಸ್ ಆಗಿ ಹೋಗುತ್ತೆ ಅಂದ್ರೆ ಆಬ್ವಿಯಸ್ಲಿ ಗಾಮಾ ರೇನು ಪಾಸ್ ಆಗಿ ಹೋಗುತ್ತೆ. ಓಕೆನಾ? ಬಟ್ ಎಕ್ಸ್ರೇನು ಪಾಸ್ ಆಗಿ ಹೋಗುತ್ತೆ. ಸೊ ಈ ರೀತಿಯ ಎಕ್ಸ್ರೇಗಳನ್ನ ನಾವ್ ಯಾವ್ದಕ್ಕೆ ಯೂಸ್ ಮಾಡ್ಕೋತೀವಿ? ಕಾಲ್ ಫ್ರಾಕ್ಚರ್ ಆಯ್ತು, ಕೈ ಫ್ರಾಕ್ಚರ್ ಆಯ್ತು ಅಂದ್ರೆ ಕೂತಲ್ವಾ, ಎಕ್ಸ್ರೇ ತೆಗಿಸ್ಕೊಂಡ್ ಬಾ ಅಂತಾರೆ, ಅದಕ್ಕೆಲ್ಲ ಯೂಸ್ ಮಾಡ್ತೀವಿ. ಅದೇ ರೀತಿ ಒಂದ್ ಸ್ವಲ್ಪ ಕೆಳಗಡೆ ಬಂದ್ರೆ ಅಲ್ಟ್ರಾ ವೈಲೆಟ್ ರೇಸ್ ಬರುತ್ತೆ. ಓಕೆ, ಇದು ಅಲ್ಟ್ರಾ ವೈಲೆಟ್ ರೇಸ್ ಅನ್ನ ನಾವು ನೀರ್ ಪ್ಯೂರಿಫೈ ಮಾಡೋದಕ್ಕೆ ಯೂಸ್ ಮಾಡ್ಕೋತೀವಿ. ನೀರಲ್ಲಿ ಅಲ್ಟ್ರಾ ವೈಲೆಟ್ ರೇಸ್ ಅನ್ನ ಬಿಟ್ಟು ಅದ್ರ ಒಳಗಿರುವಂತಹ ಬ್ಯಾಕ್ಟೀರಿಯಾಸ್ ಈಗಿಂದೆಲ್ಲ ಬರ್ತಾವಲ್ಲ ಫಿಲ್ಟರ್ಸ್, ಈಗಿನ ಫಿಲ್ಟರ್ಸ್ ಎಲ್ಲ ಬರ್ತಾವಲ್ಲ, ಈಗಿನ ವಾಟರ್ ಪ್ಯೂರಿಫೈಯರ್ ಎಲ್ಲ ಬರ್ತವೆ. UV ವಾಟರ್ ಪ್ಯೂರಿಫೈಯರ್ ಅಂತ ಬರ್ದದೆಲ್ಲ ನೋಡಿರ್ತೀರಾ ನೀವು, ಹೌದಾ? ಈಗೆಲ್ಲ UV ವಾಟರ್ ಪ್ಯೂರಿಫೈಯರ್ಸ್ ಅಂತ ಬರುತ್ತೆ. ಅಂದ್ರೆ ಏನಾಗುತ್ತೆ, ನೀರ್ ಒಳಗಡೆ ಅದು ಅಲ್ಟ್ರಾ ವೈಲೆಟ್ ರೇಸ್ ಅನ್ನ ಬಿಡುತ್ತೆ. ಆ ಅಲ್ಟ್ರಾ ವೈಲೆಟ್ ರೇಸ್
ಪವರ್ಫುಲ್ಲೇ ಇರುತ್ತೆ. ಪವರ್ಫುಲ್ ನಮ್ ಕಣ್ಣಿಗೆ ಕಾಣೋ ಲೈಟ್ಗಿಂತ ಸ್ವಲ್ಪ ಜಾಸ್ತಿ ಪವರ್ಫುಲ್ ಇರುತ್ತೆ. ಈ ಪವರ್ಫುಲ್ ಲೈಟು ಆ ನೀರಿನ ಒಳಗಡೆ ಇರೋ ಬ್ಯಾಕ್ಟೀರಿಯಾ ಮೇಲೆ ಬಿದ್ದಾಗ ಬ್ಯಾಕ್ಟೀರಿಯಾ ಸತ್ತೋಗ್ತವೆ. ಓಕೆನಾ? ಹೀಗಾಗಿ ಪ್ರತಿಯೊಂದು ಅದ್ರದ್ದು ಪ್ರತಿಯೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ಬರುವಂತ ಪ್ರತಿಯೊಂದು ಟೈಪ್ ಇಂದು ವೇವ್ಕ್ಕೂ ಒಂದೊಂದು ರೀತಿಯ ಬೆನಿಫಿಟ್ಸ್ ಇದೆ. ಈಗ ಇನ್ನೊಂದು ಹೇಳೋದಾದ್ರೆ ನಾವು ಅದ್ರ ಸ್ವಲ್ಪ ಕೆಳಗಡೆ ಬಂದ್ರೆ ನಮ್ಗೆ ವಿಸಿಬಲ್ ಲೈಟ್ ಕಾಣುತ್ತೆ. ಹೌದಾ? ವಿಸಿಬಲ್ ಲೈಟ್ ಅಂದ್ರೆ ನಮ್ ಕಣ್ಣು ಅದನ್ನ ಸೆನ್ಸ್ ಮಾಡುತ್ತೆ. ಇದು ಬ್ಲಾಕ್ ಕಲರ್ ಇದೆ, ಅಥವಾ ಇನ್ನೊಂದು ರೆಡ್ ಕಲರ್ ಇದೆ, ಇನ್ನೊಂದು ಗ್ರೀನ್ ಕಲರ್ ಇದೆ. ಸೊ ಇವೆಲ್ಲ ನಮ್ದು ವಿಸಿಬಲ್ ಲೈಟ್ ಅಲ್ಲಿ ಬರುವಂತದ್ದು, ವಿಸಿಬಲ್ ಸ್ಪೆಕ್ಟ್ರಮ್ ಅಲ್ಲಿ ಬರುವಂತದ್ದು. ನಮ್ ಕಣ್ಣಿನ ಸೆನ್ಸರ್ ಅದನ್ನ ಡಿಟೆಕ್ಟ್ ಮಾಡುತ್ತೆ. ಸೊ ಅದಿರೋದ್ರಿಂದಾನೇ ನಮಗೆ ಪ್ರಪಂಚ ಕಾಣೋದು, ಕಲರ್ಫುಲ್ ಆಗಿ ಕಾಣೋದು. ಓಕೆನಾ? ಅದಕ್ಕಿಂತ ಒಂದ್ ಸ್ವಲ್ಪ ಕೆಳಗೆ ಬಂದ್ರೆ ಇನ್ಫ್ರಾರೆಡ್ ಬರುತ್ತೆ. ಇನ್ಫ್ರಾರೆಡ್ ಏನಪ್ಪಾ ಅಂತಂದ್ರೆ, ನೀವು ಟಿವಿ ರಿಮೋಟ್ ನೋಡಿ. ಓಕೆ, ಈಗಿಂದೆಲ್ಲ ಬ್ಲೂಟೂತ್ ರಿಮೋಟ್ ಇರುತ್ತೆ. ಸ್ವಲ್ಪ ಹಳೆ ಕಾಲದ ಟಿವಿ ರಿಮೋಟ್ ಅನ್ನು ನೋಡಿದ್ರೆ ಅದ್ರ ತುದಿಗೆ ಒಂದ್ ಸ್ವಲ್ಪ ಬಲ್ಬ್ ತರ ಇರುತ್ತೆ. ಹೌದಾ? ಆ ಬಲ್ಬ್ ತರ ಇರುತ್ತೆ. ಅದನ್ನ ನಾವು ಟಿವಿಗೆ ಹಿಂಗ್ ಪಾಯಿಂಟ್ ಮಾಡಿ ಬಟನ್ ಒತ್ತೀವಿ. ಹಾಗೆ ಬಟನ್ ಒತ್ತದಾಗ ಏನಾಗತ್ತಪ್ಪ ಅಂದ್ರೆ, ಆ ಬಲ್ಬ್ ತರ ಇರತ್ತಲ್ವಾ, ಅದು ಇನ್ಫ್ರಾರೆಡ್ ಲೈಟ್ ಅನ್ನ ಟಿವಿಗೆ ಬಿಡುತ್ತೆ, ಟಿವಿ ರಿಸೀವರ್ಗೆ ಬಿಡುತ್ತೆ. ಟಿವಿ ರಿಸೀವರ್ ಆ ಇನ್ಫ್ರಾರೆಡ್ ಲೈಟ್ ಇಂದ ಏನು ಕಮಾಂಡ್ ಕಳಿಸಿದೆ ಅನ್ನೋದು ಆ ಟಿವಿಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಅದು ಬಟನ್ ಒತ್ತಿ, ನೀವು ಸುಮ್ಮನೆ ರಿಮೋಟ್ ಇಟ್ಕೊಂಡು ಹಿಂಗ್ ನೋಡಿ, ಬಟನ್ ಒತ್ತಿ, ಹಳೆ ಕಾಲದ ರಿಮೋಟ್ ಎಲ್ಲ ಹಿಡಿದು ಒತ್ತಿ, ನಿಮ್ ಕಣ್ಣಿಗೇನು ಕಾಣಲ್ಲ. ಯಾಕೆ ಕಾಣಲ್ಲ? ಯಾಕಂದ್ರೆ ಅದು ವಿಸಿಬಲ್ ಫ್ರೀಕ್ವೆನ್ಸಿಗಿಂತ ಕಮ್ಮಿ ಇದೆ. ಹೌದಾ? ಅದ್ರ ವಿಸಿಬಲ್ ವೇವ್ ಲೆಂತ್ ಗಿಂತ ಜಾಸ್ತಿ ಇದೆ. ಫ್ರೀಕ್ವೆನ್ಸಿ ವೇವ್ ಲೆಂತ್ ಹೇಳ್ಬೇಕಾದ್ರೆ ಕನ್ಫ್ಯೂಸ್ ಆಗ್ಬೇಡಿ. ಫ್ರೀಕ್ವೆನ್ಸಿ ಅಂದ್ರೆ ಉಲ್ಟಾ ಪಲ್ಟಾ ಇರುತ್ತೆ. ಹೌದಾ? ಜಾಸ್ತಿ ವೇವ್ ಲೆಂತ್ ಅಂತಂದ್ರೆ ಕಡಿಮೆ ಫ್ರೀಕ್ವೆನ್ಸಿ ಅಂತ ಅರ್ಥ. ಈಗ ಅದರ ವೇವ್ ಲೆಂತ್ ಏನಿರುತ್ತೋ, ಅಥವಾ ಅದ್ರ ಫ್ರೀಕ್ವೆನ್ಸಿ ತಗೊಳ್ಳೋಣ. ಓಕೆ, ಫ್ರೀಕ್ವೆನ್ಸಿ ತಗೊಳ್ಳೋಣ. ನಮ್ಗೆ ವಿಸಿಬಲ್ ಲೈಟ್ ಇಂದ ಏನ್ ಫ್ರೀಕ್ವೆನ್ಸಿ ಇರುತ್ತೋ ಅದಕ್ಕಿಂತ ಕಮ್ಮಿ ಫ್ರೀಕ್ವೆನ್ಸಿ ಇರುತ್ತೆ ಇನ್ಫ್ರಾರೆಡ್ ಲೈಟ್ಗೆ. ಅದನ್ನ ನೀವು ಸುಮ್ಮನೆ ಹಿಂಗ್ ನೋಡಿದ್ರೆ ನಿಮ್ಗೆ ಕಾಣಿಸಲ್ಲ, ಅದು ಇನ್ಫ್ರಾರೆಡ್ ಲೈಟ್ ಕಾಣಿಸಲ್ಲ. ಓಕೆ, ಬಟನ್ ಒತ್ಕೊಂಡು ನೋಡಿದ್ರೆ ಕಾಣಿಸಲ್ಲ. ಬಟ್ ನೀವೇನ್ ಮಾಡಿ, ನಿಮ್ ಫೋನ್ ಕ್ಯಾಮೆರಾ ತಗೊಳ್ಳಿ. ಫೋನ್ ಕ್ಯಾಮೆರಾ ತಗೊಂಡು ಇರತ್ತಲ್ವಾ, ರಿಮೋಟ್ ಇಂದು ಬಲ್ಬ್ ತರ ಇರುತ್ತೆ ಅಂದಿಲ್ವಾ, ಅಲ್ಲಿ ಹಿಡಿದು ಕ್ಯಾಮ್ರಾ ಆನ್ ಮಾಡಿ ನೋಡಿ, ಮತ್ತೆ ಆವಾಗ ಬಟನ್ ಒತ್ತಿ, ಫೋನಲ್ಲಿ ಕಾಣಿಸುತ್ತದು ನಿಮ್ಗೆ. ಓಕೆನಾ? ಅದು ಕೆಂಪು ಕಲರ್ ಇಂದ ಲೈಟ್ ಉಗುಳೋದನ್ನ ಈ ಫೋನಿನ ಕ್ಯಾಮ್ರಾಕ್ಕೆ ಅದು ಗೊತ್ತಾಗುತ್ತೆ. ಓಕೆ, ಸೊ ಈ ರೀತಿ, ಯಾಕಂದ್ರೆ ನಮ್ ಕಣ್ಣಿಂದ ಏನು ಇರುತ್ತೋ ಡಿಟೆಕ್ಷನ್ ಫ್ರೀಕ್ವೆನ್ಸಿ ಏನಿದೆಯೋ ಅದಕ್ಕಿಂತ ಇದು ಕಮ್ಮಿ ಫ್ರೀಕ್ವೆನ್ಸಿ ಇರೋದನ್ನು ಇದು ಡಿಟೆಕ್ಟ್ ಮಾಡುತ್ತೆ. ಓಕೆ, ಫೋನ್ ಕ್ಯಾಮೆರಾ ಅದನ್ನ ಡಿಟೆಕ್ಟ್ ಮಾಡುತ್ತೆ. ಹೀಗಾಗಿ ಅಲ್ಲಿ ಕಾಣಿಸುತ್ತೆ. ಈ ಇನ್ಫ್ರಾರೆಡ್ ಅನ್ನ ನಾವು ಇನ್ನೆಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಈಗ ಕತ್ಲಾಯ್ತು ಅಂತ ಇಟ್ಕೊಳ್ಳಿ, ಫುಲ್ ಲೈಟ್ ಅನ್ನ ಆಫ್ ಮಾಡ್ಬಿಟ್ಟಿದೀನಿ, ನಮ್ದು ನಾರ್ಮಲ್ ಕಣ್ಣಿಗೆ ಏನು ಕಾಣಿಸಲ್ಲ. ಬಟ್ ಕ್ಯಾಮೆರಾ ಇರುತ್ತೆ, ಕೆಲವು ಇನ್ಫ್ರಾರೆಡ್ ಕ್ಯಾಮೆರಾ ಇರುತ್ತೆ, ನೈಟ್ ವಿಷನ್ ಕ್ಯಾಮೆರಾ ಅಂತ ಬರುತ್ತೆ. ಹೌದಾ? ಅದು ಇಲ್ಲಿರುವಂತ ಇನ್ಫ್ರಾರೆಡ್ ಏನಿರುತ್ತೋ ಅದನ್ನ ಸೆನ್ಸ್ ಮಾಡಿ ಆವಾಗಲೂ ಅದು ಕಾಣೋ ರೀತಿಲಿ ಆಗತ್ತೆ. ಇನ್ಫ್ರಾರೆಡ್ ಲೈಟ್ ಇಲ್ಲೆಲ್ಲ ಯೂಸ್ ಇದೆ. ನೈಟ್ ವಿಷನ್ ಕ್ಯಾಮೆರಾಗಳಲ್ಲೆಲ್ಲ ಇನ್ಫ್ರಾರೆಡ್ ಯೂಸ್ ಮಾಡ್ಕೋತೇವೆ. ಅದೇ ರೀತಿ ಇನ್ ಸ್ವಲ್ಪ ಕೆಳಗಡೆ ಬಂದ್ರೆ ಮೈಕ್ರೋವೇವ್ಸ್, ಗೊತ್ತಲ್ವಾ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಬಿಸಿ ಮಾಡಕ್ ಯೂಸ್ ಮಾಡ್ತಾರೆ. ಇನ್ನು ಸ್ವಲ್ಪ ಕೆಳಗಡೆ ಬಂದ್ರೆ ರೇಡಿಯೋ ವೇವ್ಸ್ ಬರುತ್ತೆ. ರೇಡಿಯೋ ವೇವ್ಸ್ ಅಂತಂದ್ರೆ ಅದರ ವೇವ್ ಲೆಂತ್ ಏನಿರುತ್ತೋ ತುಂಬಾ ಜಾಸ್ತಿ ಇರುತ್ತೆ, ಫ್ರೀಕ್ವೆನ್ಸಿ ಕಮ್ಮಿ, ಸೊ ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಅದ್ರ ವೇವ್ ಲೆಂತ್ ಜಾಸ್ತಿ ಇರೋದ್ರಿಂದ ಕಮ್ಮಿ ಪವರ್ ಇರುವಂತ ಸಿಗ್ನಲ್ಗಳು ಕೂಡ ದೂರಕ್ಕೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಫೋನ್ ಹಚ್ಬೇಕು ನನ್ಗೆ ಯಾರಿಗಾದ್ರು, ಇಲ್ಲಿಂದ ಹೋಗೋದೇನು? ರೇಡಿಯೋ ವೇವ್ಸ್. ರೇಡಿಯೋ ವೇವ್ಸ್ ಇಲ್ಲಿಂದ ಇನ್ಫಾರ್ಮೇಶನ್ ಅನ್ನ ಬೇರೆ ಒಂದ್ ಕಡೆಗೆ ಸಾಗಿಸುತ್ತೆ. ಸೊ ಈ ರೀತಿಯಾಗಿ ಪ್ರತಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ದು ತನ್ನದೇ ಆಗಿರುವಂತ ಲಾಭಗಳಿದೆ. ನೀವು ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದೇನು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅನ್ನುವಂತ ಟಾಪಿಕ್ ಏನಿದೆಯೋ, ಅಂದ್ರೆ ಇಲ್ಲಿ ಬರುತ್ತಲ್ಲ ಗಾಮಾ ವೇವ್ಸ್, ಹಾಗೆ ಎಕ್ಸ್ ರೇಸ್, ಅಲ್ಟ್ರಾವೈಲೆಟ್ ರೇಸ್, ವಿಸಿಬಲ್ ಸ್ಪೆಕ್ಟ್ರಮ್, ಇದೆಲ್ಲ ಏನ್ ಬರುತ್ತಲ್ವಾ, ಇದ್ರಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಪ್ರತಿ ಸೆಗ್ಮೆಂಟ್ ಇಂದುವ ಯೂಸರ್ಸ್ ಅಥವಾ ಅದರ ಅಪ್ಲಿಕೇಶನ್ಸ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಎಷ್ಟು ನೆನ್ಪಿಟ್ಕೋತೀರಾ? ಎರಡೆರಡು ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಗೂಗಲ್ ಆದ್ರೂ ಮಾಡ್ಕೊಳ್ಳಿ, ಅಥವಾ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಯಾವ್ದಾದ್ರು ನೋಟ್ಸ್ ಇಂದು, ಆ ನೋಟ್ಸ್ ನಲ್ಲೂ ಇರುತ್ತೆ. ಓಕೆ, ಸೊ ನೋಡ್ಕೋಬಹುದು, ಆ ರೀತಿಯಾಗಿ ನೀವು ನೋಡ್ಕೋಬಹುದು. ಸರಿನಾ? ಮುಗಿತಾ? ಇನ್ನೇನಾದ್ರೂ ಇದೆಯಾ? ಹಾಗೆ ಇನ್ನೊಂದು ಟೇಬಲ್ ಕೊಟ್ಟಿದ್ದಾರೆ NCERT ನಲ್ಲಿ, ಈ ರೀತಿ ಟೇಬಲ್ ಕೊಟ್ಟಿದ್ದಾರೆ. ನಾ ಈಗ ಏನ್ ಹೇಳದ್ನಲ್ಲ ಇಷ್ಟು ಮಾಡ್ಕೊಂಡ್ರೆ ಸಾಕು. ನೀವು ಎಡಿಷನಲ್ ನಿಮಗೆ ಇನ್ನೂ ತಲೆಯಲ್ಲಿ ಹೂಳ ಕೊರಿತಾ ಇದೆ, ಸಪೋಸ್ ಮರ್ತೋದ್ರೆ ಅಂತಂದ್ರೆ ಈ ಟೇಬಲ್ ಇದೆಯಲ್ವಾ, ಈ ಟೇಬಲ್ ಅನ್ನು ಬೇಕಾದ್ರೆ ನೀವು ನೆನ್ಪಿಟ್ಕೊಳ್ಳುವಂಥದ್ದು ಮಾಡ್ಬೋದು. ನನ್ನ ಸಜೆಷನ್ ಏನಪ್ಪಾ ಅಂದ್ರೆ, ಬಿಟ್ಬಿಡಿ ಇದನ್ನ ಜಾಸ್ತಿ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ. ಓಕೆನಾ? ಯಾಕಂದ್ರೆ ಇದ್ರ ಬಗ್ಗೆ ಇದುವರೆಗೂ ಕೇಳಿಲ್ಲ, ಬಟ್ 2 ಮಾರ್ಕಿಂದ ಅವ್ರು ಕೇಳಿದ್ರು ಕೇಳಬಹುದು ಅನ್ನುವ ಯಾರಿಗಾರು ಭಯ ಇದ್ದರೆ, ಯಾಕಂದ್ರೆ ಈ ಟೇಬಲ್ ಮೇಲಿನ ಕ್ವಶನ್ಸ್ ಅನ್ನ ನಿಮ್ದು ಕ್ವಶನ್ ಬ್ಯಾಂಕ್ ಕೊಟ್ಟಿದಾರಲ್ವಾ, ಗೌರ್ಮೆಂಟ್ ಇಂದ ರಿಲೀಸ್ ಆಗಿರುವಂತ ಕ್ವಶನ್ ಬ್ಯಾಂಕ್, ಅದ್ರಲ್ಲಿ ಇದೆ. ಹೀಗಾಗಿ ಭಯ ಇದ್ರೆ ಇದನ್ನು ನೋಡ್ಕೊಳ್ಳಿ, ಸೇಫ್ಟಿಗೆ ನೋಡ್ಕೋತೀರಾ ಅಂದ್ರೆ ಇದನ್ನು ನೋಡ್ಕೊಳ್ಳಿ. ಅದರ್ವೈಸ್ ನಾನು ಈಗ ಏನ್ ಹೇಳಿದ್ನೋ, ಕ್ಲಾಸ್ ನಲ್ಲಿ ಏನೇನು ಹೇಳಿದ್ನೋ, ದಟ್ ಈಸ್ ಮೋರ್ ದನ್ ಸಫಿಶಿಯಂಟ್ ಟು ಸ್ಕೋರ್ ಆಲ್ ದ ಮಾರ್ಕ್ಸ್ ಹಿಯರ್. ಓಕೆನಾ? ಮತ್ತೇನಾದ್ರು ಇದೆಯಾ ನೆಕ್ಸ್ಟ್ ಟಾಪಿಕ್?
ಅಥವಾ ಮುಗಿತಾ ಚಾಪ್ಟರ್ ಮುಗೀತು. ಇದಾಗಿತ್ತು ಇವತ್ತಿನ ಕ್ಲಾಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.